ಸ್ನೇಹಿತರೆ, ಈ ಭಾಗ್ಯ ಅಥವಾ ಹಣೆಬರಹ ಅನ್ನೋದನ್ನ ಬದಲಾಯಿಸೋದಕ್ಕೆ ಆಗಲ್ಲ ಅಂತಾರೆ. ನಮಗೆ ಬೇಕಾಗಿರೋದೇನಾದರೂ ಸಿಗಲಿಲ್ಲ ಅಥವಾ ನಮ್ಮ ಕೈಯಲ್ಲಿ ನಾವು ಅನ್ಕೊಂಡಿರೋದೇನಾದರೂ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಆಟೋಮೆಟಿಕ್ ಆಗಿ ನಮ್ಮ ಹಣೆಬರಹನೇ ಇಷ್ಟು, ನಾವು ಪಡ್ಕೊಂಬಂದಿರೋದೇ ಇಷ್ಟು ಅಂತೆಲ್ಲ ಹಣೆಬರಹಕ್ಕೆ ಭಾಗ್ಯಕ್ಕೆ ಬೈಯೋದಕ್ಕೆ ಶುರು ಮಾಡ್ತೀವಿ. ಆದರೆ ಇವತ್ತಿನ ಈ ಕಥೆಯನ್ನು ಸುಮ್ಮನೆ ಹಾಗೆ ಆರಾಮವಾಗಿ ಕಣ್ಮುಚ್ಕೊಂಡು ಪೂರ್ತಿ ಕೇಳಿ. ಭಾಗ್ಯ ಅಥವಾ ಅದೃಷ್ಟ ಅನ್ನೋದು ಭಗವಂತನ ಕೈಯಲ್ಲಿದೆಯಾ ಅಥವಾ ಆ ಭಗವಂತ ಬರೆದಿರೋ ಈ ಹಣೆ ಬರಹ ಅಥವಾ ಭಾಗ್ಯವನ್ನ ನಾವು ಬದಲಾಯಿಸಬಹುದಾ ಇಲ್ವಾ ಅನ್ನೋದು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಸಿಗುತ್ತೆ. ನೋಡಿ, ನಮ್ಮ ಭಾಗ್ಯ ಅಥವಾ ಹಣೆ ಬರಹ ಯಾವುದನ್ನ ನಾವು ಸರಿ ಇಲ್ಲ ಅಂತೀವೋ ಅದನ್ನ ಬದಲಾಯಿಸೋದಕ್ಕೆ ನಮ್ಮ ಹತ್ರ 3 ಸರಳ ಮಾರ್ಗಗಳಿದೆ. ಈ 3 ಮಾರ್ಗಗಳಲ್ಲೂ ನಾವು ಯಾವುದನ್ನ ಆಯ್ಕೆ ಮಾಡಿದ್ರು ನಮ್ಮ ಭಾಗ್ಯ ಬದಲಾಗೋದಂತೂ ಖಂಡಿತ. ಈ ಉತ್ತಮ ಮಾರ್ಗಗಳಲ್ಲಿ ನಾವು ಒಳ್ಳೆ ಮನಸ್ಸಿಂದ ನಡೆದ್ರೆ ಖಂಡಿತವಾಗಿಯೂ ನಮ್ಮ ಜೀವನದ ಮೇಲೆ ಒಳ್ಳೆ ಪ್ರಭಾವ ಬೀರುತ್ತೆ. ಹಾಗಾದ್ರೆ ಯಾವ್ದ್ಯಾವುದು ಆ ದಾರಿಗಳು ಅನ್ನೋದಕ್ಕೆ ನಾನು ನಿಮಗೆ ಪುಟ್ಟ ಪುಟ್ಟ ಕಥೆಗಳ ಮುಖಾಂತರ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಕೊನೆಯಲ್ಲಿ ಭಾಗ್ಯದ ವಿಚಾರದಲ್ಲಿ ನಿಮ್ಮ ದೃಷ್ಟಿಕೋನ ಸ್ವಲ್ಪನಾದ್ರೂ ಬದಲಾಗಿ ಆಗುತ್ತೆ. ಸೊ ನಮ್ಮ ದುರ್ಭಾಗ್ಯವನ್ನ ಬದಲಾಯಿಸಬಹುದಾದಂತಹ ಮೊದಲ ಮಾರ್ಗ ಯಾವುದು ಅಂದ್ರೆ ನಿಷ್ಕಾಮ ಸೇವೆಯಿಂದ ಸಿಕ್ಕ ಆಶೀರ್ವಾದಗಳ ಮಾರ್ಗದಿಂದ. ನೋಡಿ, ನಿಷ್ಕಾಮ ಸೇವೆಯಿಂದ ಸಿಕ್ಕ ಆಶೀರ್ವಾದಗಳಿಂದ ನಮ್ಮ ಭಾಗ್ಯ ಅಥವಾ ಹಣೆ ಬರಹ ಹೇಗೆ ಬದಲಾಗಬಹುದು ಅನ್ನೋದಕ್ಕೆ ನಾನು ನಿಮ್ಗೊಂದು ಸೊಗಸಾದ ಕತೆ ಹೇಳ್ತೀನಿ ಕೇಳಿ. ಈ ಕಥೆಯಲ್ಲಿ ಒಬ್ಬ ದುಃಖಿತನಾದ ಶ್ರೀಮಂತ ವ್ಯಕ್ತಿಯ ಭಾಗ್ಯ ಅವನು ಮಾಡಿದ ಒಂದೇ ಒಂದು ಸಣ್ಣ ಸೇವೆಯಿಂದ ಬದಲಾಗ್ಬಿಡುತ್ತೆ. ಹಾಗಾದ್ರೆ ಕೇಳಿ. ಒಂದರಲ್ಲಿ ಇಬ್ರು ಶ್ರೀಮಂತ ದಂಪತಿಗಳು ವಾಸವಾಗಿರ್ತಾರೆ. ಅವ್ರ ಹತ್ರ ಹಣ, ಅಂತಸ್ತು, ಆಸ್ತಿ, ಆಳು ಕಾಳು, ನೆಮ್ಮದಿ ಎಲ್ಲ ಇರುತ್ತೆ. ಆದ್ರೆ ಅವರಿಗೆ ಮದುವೆಯಾಗಿ 10 ವರ್ಷ ಆದ್ರೂ ಮಕ್ಕಳಾಗಿರಲ್ಲ. ಜೀವನ ನಡೆಸೋದಕ್ಕೆ ಸುಖ, ಶಾಂತಿ, ನೆಮ್ಮದಿ ಬೇಕಾದಷ್ಟಿದ್ರೂ ಮಕ್ಕಳಿಲ್ಲ ಅನ್ನೋ ಒಂದು ಸಣ್ಣ ಕೊರಗು ಮಾತ್ರ ಇಬ್ಬರಿಗೂ ಇರುತ್ತೆ. ಹೀಗಿರ್ಬೇಕಾದ್ರೆ ಅವರೂರಲ್ಲೇ ಒಬ್ರು ಮಹಾನ್ ಜ್ಞಾನಿ ಪಂಡಿತರು ಅವರ ಶ್ರದ್ಧೆ, ಭಕ್ತಿ, ತಪಸ್ಸಿಂದ ಭಗವಂತನನ್ನೇ ಒಲಿಸ್ಕೊಂಡಿರ್ತಾರೆ. ಅವರ ಭಕ್ತಿಯನ್ನ ಮೆಚ್ಚಿ ಸ್ವತಃ ಭಗವಂತನೇ ಅವರು ಹೇಳೋ ಜ್ಞಾನದ ಕಥೆಗಳನ್ನ ಕೇಳೋದಕ್ಕೆ ಅವ್ರ ಮನೆಗೆ ಬರ್ತಿರ್ತಾರೆ. ಒಂದಿನ ಆ ಮಹಾನ್ ಪಂಡಿತರು ಹಾಗೆ ಊರಲ್ಲಿ ವಾಯುವಿಹಾರ ಮಾಡ್ತಿರುವಾಗ ಆ ಶ್ರೀಮಂತ ವ್ಯಕ್ತಿ ಅವ್ರ ಹತ್ರ ಬಂದು, ಪಂಡಿತ್ರೆ, ನಾನು ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೀನಿ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತಲ್ಲ. ನೀವು ಹೇಳೋ ಕಥೆಯನ್ನ ಕೇಳೋದಕ್ಕೆ ಸ್ವತಃ ಭಗವಂತನೇ ಪ್ರತ್ಯಕ್ಷ ಆಗ್ತಾರಂತೆ. ನೀವು ಅವ್ರ ಹತ್ರ ನಮ್ಮ ಬಗ್ಗೆ ಸ್ವಲ್ಪ ಕೇಳ್ತೀರಾ? ನಮ್ಮ ಭಾಗ್ಯದಲ್ಲಿ, ಹಣೆ ಬರದಲ್ಲಿ ಮಕ್ಕಳ ಭಾಗ್ಯ ಬರ್ತಿದೆಯೋ ಇಲ್ವೋ ಅಂತ ದಯವಿಟ್ಟು ಇದೊಂದು ಸಹಾಯ ಮಾಡ್ಕೊಡಿ ಅಂತ ಕೇಳ್ಕೊತಾನೆ. ಆಗ ಪಂಡಿತರು ಕೂಡ ಮಹಾನ್ ವ್ಯಕ್ತಿಗಳು. ಅವನ ಪರಿಸ್ಥಿತಿ, ಹಂಬಲತೆ ನೋಡಿ ಸರಿ ಅಂತ ಒಪ್ಕೋತಾರೆ. ರಾತ್ರಿ ಕತೆ ಹೇಳೋದು ಮುಗಿದ್ಮೇಲೆ ಅವನು ಭಗವಂತನನ್ನ ಆ ಶ್ರೀಮಂತ ದಂಪತಿಗಳ ಬಗ್ಗೆ ಕೇಳ್ತಾನೆ, ಅವರಿಗೆ ಮಕ್ಕಳ ಭಾಗ್ಯ ಇದೆಯೋ ಇಲ್ವಾ ಅಂತ. ಆಗ ಭಗವಂತ ಮುಗುಳ್ನಾಗ್ತಾನೆ. ಮತ್ತೆ ನೋಡು, ಮನುಷ್ಯರು ಭವಿಷ್ಯದ ಬಗ್ಗೆ ತಿಳ್ಕೊಳ್ದೇ ಇರೋದೇ ಒಳ್ಳೇದು. ಮಾನವರು ಭವಿಷ್ಯದ ಬಗ್ಗೆ ತಿಳ್ಕೊಬಾರ್ದು ಅನ್ನೋ ನಿಯಮ ಇರೋದು ನಿಮ್ಮೊಳ್ಳೆದಕ್ಕೇನೆ ಅಂತ ಹೇಳ್ತಾನೆ. ಆಗ ಪಂಡಿತ, ಆದ್ರೂ ಪ್ರಭು, ಅವರ ಚಿಂತೆ ನನ್ನ ಕೈಯಲ್ಲಿ ನೋಡಕ್ಕಾಗ್ತಿಲ್ಲ, ದಯವಿಟ್ಟು ಹೇಳಿ ಅಂತ ಬೇಡ್ಕೊತಾನೆ. ಆಗ ಭಗವಂತ, ನೋಡು, ಅವರ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ನಾನು ಯಾರಿಗೂ ಹೇಳೋ ಹಾಗಿಲ್ಲ. ಆದ್ರೆ ಅವರ ಹಣೆಬರಹದಲ್ಲಿ ಮಕ್ಕಳ ಭಾಗ್ಯ ಇದೆಯೋ ಇಲ್ವೋ ಅಂತ ನೀನ್ ಕೇಳ್ತಿದ್ಯಾ ಅಂದ್ರೆ ಇಲ್ಲ, ಅವರಿಗೆ ಇದೊಂದೇ ಅಲ್ಲ, ಇನ್ನು 7 ಜನ್ಮದವರೆಗೂ ಮಕ್ಕಳ ಭಾಗ್ಯ ಬರ್ದಿಲ್ಲ ಅಂತ ಹೇಳ್ತಾನೆ. ಆಗ ಪಂಡಿತನು, ಅಯ್ಯೋ ಪಾಪ, ಭಾಗ್ಯದ ಮುಂದೆ ಯಾರ್ ತಾನೇ ನಿಲ್ಲಕ್ಕಾಗುತ್ತೆ, ಹೋಗ್ಲಿ ಬಿಡಿ ಅಂತ ಹೇಳ್ತಾನೆ. ಆಗ ಭಗವಂತ ಮತ್ತೊಂದ್ಸಲ ಮುಗುಳ್ನಕ್ಕು ಅಲ್ಲಿಂದ ಮಾಯ ಆಗ್ತಾನೆ. ಮಾರನೇ ದಿನ ಪಂಡಿತನನ್ನ ಆ ಶ್ರೀಮಂತ ವ್ಯಕ್ತಿ ಭೇಟಿಯಾದಾಗ, ಇಲ್ಲಪ್ಪ, ನಿನಗೆ ಇದೊಂದೇ ಅಲ್ಲ, ಇನ್ನು 7 ಜನ್ಮದವರೆಗೂ ಮಕ್ಕಳ ಭಾಗ್ಯ ಇಲ್ವಂತೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಆ ವ್ಯಕ್ತಿ, ನಾವು ತಾನೇ ಇನ್ನೇನ್ ಮಾಡಕ್ಕಾಗುತ್ತೆ, ಸ್ವತಃ ಭಗವಂತನೇ ಈ ಮಾತು ಹೇಳಿದ್ಮೇಲೆ ನಮ್ದೇ ಏನೋ ತಪ್ಪಿರುತ್ತೆ, ಯಾರೇನ್ ಮಾಡಕ್ಕಾಗುತ್ತೆ, ಹೋಗ್ಲಿ ಬಿಡಿ ಅಂತ ಸೊಪ್ಪೆ ಮೊರೆ ಹಾಕೊಂಡು ಮನೆ ಕಡೆ ವಾಪಸ್ ಹೋಗ್ತಾನೆ. ಆ ವ್ಯಕ್ತಿ ಮನೆಗೆ ಬಂದು ಎಲ್ಲಾ ವಿಷಯವನ್ನ ಅವನ ಹೆಂಡತಿಗೂ ಹೇಳಿ ಇಬ್ರು ಸ್ವಲ್ಪ ದುಃಖ ಪಡ್ತಾರೆ. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ನಮ್ ಹಣೆ ಬರದಲ್ಲಿರೋದೇ ಅಷ್ಟೇನೋ ಅಂತ ಎಲ್ಲ ಮರೆತು ಜೀವನ ನಡೆಸ್ತಿರ್ತಾರೆ. ಹೀಗಿರ್ಬೇಕಾದ್ರೆ ಒಂದಿನ ಅವರ ಮನೆಗೆ ಒಬ್ರು ಮಹಾನ್ ಸಾಧು ಸನ್ಯಾಸಿಯವರು ಭಿಕ್ಷೆ ಬೇಡೋದಕ್ಕೆ ಅಂತ ಬರ್ತಾರೆ. ಆಗ ಮಹಿಳೆ, ಅಯ್ಯೋ ಇದೆಂತ ಕೆಲ್ಸ ಆಯ್ತು, ಇವಾಗ ತಾನೇ ಇದ್ದಿದ್ ಊಟ ಎಲ್ಲ ತಿಂದು ಖಾಲಿ ಮಾಡಾಯ್ತು, ಈಗ ಏನ್ ಮಾಡುದ್ರಿ ಅಂತ ಅವಳ ಗಂಡನನ್ನ ಕೇಳಿದಾಗ ಅವನು, ಮನೆ ತನಕ ಕೇಳ್ಕೊಂಡ್ ಬಂದವರಿಗೆ ಖಾಲಿ ಕೈ ಕಳಿಸ್ಬಾರ್ದು, ಹೊಸದಾಗಿನಾದ್ರೂ ಮಾಡಾಕು ಅಂತ ಹೇಳ್ತಾನೆ. ಆಗ ಮಹಿಳೆ ಸರಿ ಅಂತ ಆ ಸನ್ಯಾಸಿ ಅವರಿಗೆ, 5 ನಿಮಿಷ ಕೂತ್ಕೊಳ್ಳಿ, ನಾನ್ ನಿಮ್ಗೆ ಏನಾದ್ರೂ ಮಾಡ್ಕೊಂಡ್ ಬರ್ತೀನಿ, ಇದ್ದಿದ್ ಊಟ ಎಲ್ಲ ಖಾಲಿ ಆಗಿದೆ ಅಂತ ಹೇಳಿ ಅಡಿಗೆ ಮನೆಗೆ ಹೋಗ್ತಾಳೆ. ಸನ್ಯಾಸಿಯವರು ಕೂಡ ಸರಿ ಅಂತ ನೀರ್ಗೀರು ಕುಡಿದು ಕಾಯ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ಮಹಿಳೆ 2 ರೊಟ್ಟಿ ಮಾಡ್ಕೊಂಡ್ಬಂದು ಆ ಸನ್ಯಾಸಿಯವರಿಗೆ ಭಿಕ್ಷೆ ನೀಡ್ತಾಳೆ. ಆ ದಂಪತಿಗಳ ಮನಸ್ಸಲ್ಲಿ ಆ ಸಮಯಕ್ಕೆ ನಮಗ್ ಮಕ್ಕಳಿಲ್ಲ, ಅದಿಲ್ಲ, ಇದಿಲ್ಲ ಅನ್ನೋ ಯಾವ ಭಾವನೆನೂ ಇರಲ್ಲ. ನಮ್ಮ ಹಣೆ ಬರನೇ ಇಷ್ಟು ಅಂತ ಅವರು ಎಲ್ಲ ಮರ್ತೋಗಿರ್ತಾರೆ. ಸನ್ಯಾಸಿಯವರು ಹೊಟ್ಟೆ ಹಸ್ಕೊಂಡ್ ಬಂದಿದ್ರು, ನಾವು ಅವರಿಗೆ ಸೇವೆ ಮಾಡಿದೀವಿ ಅಷ್ಟೇ ಅನ್ನೋ ಭಾವನೆ ಇರುತ್ತೆ. ಭಿಕ್ಷೆ ತಗೊಂಡ ನಂತರ ಆ ಮಹಾನ್ ಸನ್ಯಾಸಿಯವರು, ನಿಮ್ಮ ಮಕ್ಕಳು ಸದಾ ಸಂತೋಷವಾಗಿರ್ಲಿ ಅಂತ ಆಶೀರ್ವಾದ ಕೊಡ್ತಾರೆ. ಅದನ್ನ ಕೇಳಿ ಆ ದಂಪತಿಗಳಿಬ್ರು ಒಬ್ರು ಮುಖ ಇನ್ನೊಬ್ರು ನೋಡ್ಕೊಂಡು ದುಃಖ ತಡೆಯಕ್ಕಾಗದೆ ಹತ್ತು ಬಿಡ್ತಾರೆ. ಆಗ ಸನ್ಯಾಸಿಯವರು, ಯಾಕೆ, ಏನಾಯ್ತು, ನಾನೇನಾದ್ರೂ ತಪ್ಪು ಹೇಳ್ಬಿಟ್ನಾ ಅಂತ ಕೇಳ್ತಾರೆ. ಆಗ ಅವರು,
ಸನ್ಯಾಸಿಯವರಿಗೆ ನಮಗೆ ಮಕ್ಕಳಿಲ್ಲ ಅನ್ನೋ ವಿಚಾರವನ್ನ ತಿಳಿಸ್ತಾರೆ. ಆಗ ಸನ್ಯಾಸಿ ಅವರು, ಅಷ್ಟೇ ತಾನೆ, ಮನೇಲಿ ಊಟ ಇಲ್ಲದೆ ಇದ್ರು ನನಗೋಸ್ಕರ ಮೊದಲಿಂದ ಅಡಿಗೆ ಮಾಡಿ 2 ರೊಟ್ಟಿ ಕೊಟ್ಟು ಹಸಿದು ಬಂದವನಿಗೆ ಊಟ ಹಾಕಿ ನನ್ನ ಸೇವೆ ಮಾಡಿದ್ದೀರಾ. ಸರಿ ಹೋಗಿ, ನಿಮ್ಗೆರಡು ಮುತ್ತಿನಂತ ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಕೊಟ್ಟು ಅಲ್ಲಿಂದ ಹೋಗಿ ಬಿಡ್ತಾರೆ. ಆ ಶ್ರೀಮಂತ ದಂಪತಿಗಳಿಗೆ ಕನ್ಫ್ಯೂಸ್ ಆಗ್ತಿರುತ್ತೆ. ಅರೆ, 7 ಜನ್ಮದವರೆಗೂ ಸ್ವತಃ ಭಗವಂತನೇ ನಮಗ್ ಮಕ್ಕಳಾಗಲ್ಲ ಅಂತ ಹೇಳಿದ್ದಾರೆ, ಅಂತದ್ರಲ್ಲಿ ಇವ್ರು ನಮಗೆ ಇಂಥ ಆಶೀರ್ವಾದ ಕೊಟ್ರಲ್ಲ, ಭಗವಂತನೇ ಮಕ್ಕಳಾಗಲ್ಲ ಅಂದಮೇಲೆ ಇವ್ರ ಆಶೀರ್ವಾದದಿಂದ ಏನ್ ತಾನೇ ಆಗಕ್ ಸಾಧ್ಯ, ಇರ್ಲಿ ಬಿಡಿ, ಏನೋ ಖುಷಿಲಿ ಹೇಳೋಗಿದ್ದಾರೆ ಅಂತ ಅನ್ಕೋತಾರೆ. ಆದ್ರೆ ಸ್ವಲ್ಪ ದಿನಗಳಲ್ಲಿ ಆ ಮಹಿಳೆ ಗರ್ಭಿಣಿ ಆಗ್ತಾಳೆ. ಮತ್ತೆ 1 ವರ್ಷ ತುಂಬೋದ್ರಲ್ಲಿ ಆ ದಂಪತಿಗಳಿಗೆ ಅವಳಿ ಜವಳಿ ಮಕ್ಕಳಾಗ್ತವೆ. ಒಂದಿನ ಅದೇ ಪಂಡಿತ ಯಾರು ಭಗವಂತನನ್ನ ಮೆಚ್ಚಿದ್ನೋ ಅವನು ಆ ಶ್ರೀಮಂತ ವ್ಯಕ್ತಿ ಮನೆ ಮುಂದೆಯಿಂದ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಮಕ್ಕಳು ಆಡ್ತಿರೋದನ್ನ ನೋಡ್ತಾನೆ. ಆಗ ಅವನು ಆ ಶ್ರೀಮಂತ ವ್ಯಕ್ತಿಯನ್ನ ಕರೆದು, ಈ ಮಕ್ಳು ಯಾರ್ದು ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ, ನಂದೆ, ನೀವೇನೋ 7 ಜನ್ಮದವರೆಗೂ ನಮಗ್ ಮಕ್ಕಳಾಗಲ್ಲ ಅಂತ ಸುಳ್ಳು ಹೇಳಿದ್ರಿ, ಆದ್ರೆ ನೋಡಿ ಇದೇ ಜನ್ಮದಲ್ಲಿ ಅದು ಅವಳಿ ಜವಳಿ ಮಕ್ಕಳಾಗಿದ್ದಾವೆ. ನೀವ್ಯಾರೋ ಢೋಂಗಿ ಭಗವಂತನನ್ನ ಪೂಜಿಸಿದೀರಾ ಅನ್ಸುತ್ತೆ, ಇಲ್ಲ ನೀವೇ ಒಬ್ರು ಢೋಂಗಿ ಏನೋ, ಯಾರಿಗ್ ಗೊತ್ತು ಅಂತೆಲ್ಲ ಕೋಪದಲ್ಲಿ ರೇಗಾಡ್ತಾನೆ. ಆ ಪಂಡಿತನಿಗೆ ಅವನ ಭಾವನೆ ಅರ್ಥ ಆಗುತ್ತೆ. ಏನಾದ್ರೂ ಆಗಲ್ಲ ಅಂತ ಹೇಳಿ ಅದರ ಉಲ್ಟ ಆಗಿದ್ರೆ ಕೋಪ ಬರೋದು ಮನುಷ್ಯನ ಸಹಜ ಗುಣ ಅನ್ಕೊಂಡು ಅವನ ಮುಂದೆ ಏನು ಹೇಳ್ದೆ ಜಸ್ಟ್ ಒಂದು ಸ್ಮೈಲ್ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ರಾತ್ರಿ ಕತೆ ಹೇಳುವಾಗ ಮತ್ತೆ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಕತೆ ಹೇಳೋದ್ ಮುಗಿದ್ಮೇಲೆ ಭಗವಂತನಿಗೆ ಪಂಡಿತನ ಮನಸ್ಥಿತಿ ಅರ್ಥ ಆಗುತ್ತೆ. ಆಗ ಅವರು ಎಲ್ಲ ಗೊತ್ತಿದ್ರು, ಏನಾಯ್ತು, ಯಾವ ವಿಚಾರದಲ್ಲಿ ಮುಳುಗಿದ್ಯಾ ಅಂತ ಕೇಳ್ತಾರೆ. ಆಗ ಪಂಡಿತ, ಪ್ರಭು, ನೀವು ಅವರಿಗೆ 7 ಜನ್ಮದವರೆಗೂ ಮಕ್ಕಳ ಭಾಗ್ಯ ಬರ್ದಿಲ್ಲ ಅಂತ ಹೇಳಿದ್ರಿ, ಆದ್ರೆ ಇವಾಗ ನೋಡಿದ್ರೆ ಅವರಿಗೆ 2 ಮಕ್ಕಳಾಗಿದಾವಲ್ಲ, ಏನಪ್ಪಾ ನಿನ್ ಲೀಲೆ, ನನ್ನನ್ನ ಅವ್ರ ಮುಂದೆ ಸುಳ್ಳನ್ನಾಗಿ ಮಾಡ್ಬಿಟ್ರಲ್ಲ, ನಾನವತ್ತು ನೀವು ಮುಗುಳ್ನಕ್ಕಾಗ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು, ನೀವೇನೋ ಕರಾಮತ್ ಮಾಡಿದೀರಾ ಅಂತ, ನಾನೇ ಮುಟ್ಟಾಳ ಆದೆ ಅಂತ ಹೇಳ್ತಾನೆ. ಆಗ ಭಗವಂತ ಮತ್ತೆ ಮುಗುಳ್ನಕ್ತಾರೆ. ಮತ್ತೆ ನೋಡು, ನನಗವತ್ತು ಅವರಿಗೆ ಮಕ್ಕಳಾಗ್ತಾರೆ ಅಂತ ಗೊತ್ತಿತ್ತು, ಆದ್ರೆ ನಾನು ಭವಿಷ್ಯದ ಬಗ್ಗೆ ನಿನಗೆ ಹೇಳೋ ಹಾಗಿರ್ಲಿಲ್ಲ. ನಿನಗೆ ಅವರ ಭಾಗ್ಯದ ಬಗ್ಗೆ ಹೇಳಿದ್ದಕ್ಕೆ ನೀನ್ ಇಷ್ಟೆಲ್ಲ ನೋವು ಅನ್ಭವಿಸ್ಬೇಕಾಯ್ತು. ಎಲ್ಲಾದ್ರೂ ನಾನು ನಿನಗೆ ಅವರ ಭವಿಷ್ಯದ ಬಗ್ಗೆ ನಾನು ಅವತ್ತು ಹೇಳಿದಿದ್ರೆ ನೀನಿನ್ನೂ ತುಂಬಾ ದುಃಖ ಅನ್ಭವಿಸ್ಬೇಕಾಗ್ತಿತ್ತು. ನೀನ್ ಅವತ್ತು ಏನ್ ಕೇಳಿದ್ಯಪ್ಪ, ಅವರ ಹಣೆ ಬರದಲ್ಲಿ ಮಕ್ಕಳ ಭಾಗ್ಯ ಇದೆಯೋ ಇಲ್ವಾ ಅಂತ ತಾನೆ. ನಾನು ಅವತ್ತು ಇರೋದನ್ನೇ ಹೇಳ್ದೆ. ನಿಜವಾಗ್ಲೂ ಅವತ್ತು ಅವರ ಭಾಗ್ಯದಲ್ಲಿ ಮಕ್ಕಳ ಭಾಗ್ಯ ಬರ್ದಿರ್ಲಿಲ್ಲ. ಮಕ್ಕಳ ವಿಚಾರದಲ್ಲಿ ಅವರ ಭಾಗ್ಯ 7 ಜನ್ಮದವರೆಗೂ ಆಗಲ್ಲ ಅಂತಾನೆ ಬರ್ದಿತ್ತು. ಆದ್ರೆ ನಾನದನ್ನ ಅಳಿಸಿ ಮೊದ್ಲಿಂದ ಬರಿಬೇಕಾಯ್ತು ಅಂತ ಹೇಳ್ತಾರೆ. ಆಗ ಪಂಡಿತ, ಹೌದಾ, ಹೀಗ್ಯಾಕೆ ಪ್ರಭು ಅಂತ ಕೇಳ್ತಾನೆ. ಆಗ ಭಗವಂತ, ನನ್ನ ದೊಡ್ಡ ಮಹಾನ್ ಸನ್ಯಾಸಿ ಭಕ್ತ ಒಬ್ಬ ಆ ದಂಪತಿಗಳ ನಿಸ್ವಾರ್ಥ ಸೇವೆಯನ್ನ ಮೆಚ್ಚಿ ಅವರಿಗೆ 2 ಮುತ್ತಿನಂತ ಮಕ್ಕಳಾಗ್ತವೆ ಅಂತ ಆಶೀರ್ವಾದ ಕೊಟ್ಬಿಟ್ಟ. ನಾನು ನನ್ನ ಭಕ್ತರ ಭಕ್ತಿಯಿಂದ ಕಟ್ಟಾಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಅವನ ಆಶೀರ್ವಾದವನ್ನ ನಡೆಸೋದನ್ನ ಬಿಟ್ರೆ ನನ್ನ ಹತ್ರ ಬೇರೆ ಯಾವುದೇ ವಿಕಲ್ಪ ಉಳಿದಿರ್ಲಿಲ್ಲ. ಅದೇ ಅವತ್ತು ಆ ದಂಪತಿಗಳು ಆ ಸನ್ಯಾಸಿಗೆ, ನಮ್ಗೆ ತಿನ್ನಕ್ಕಿಲ್ಲ, ಇನ್ ನಿನಗೆಲ್ಲಿಂದ ಕೊಡ್ಲಿ ಅಂತ ಗದರಿಸಿ ಅವರನ್ನ ಖಾಲಿ ಕೈ ಹಾಗೆ ಕಳಿಸಿದ್ರೆ ಅವರಿಗೆ ಆ ಆಶೀರ್ವಾದನೂ ಸಿಕ್ತಿರ್ಲಿಲ್ಲ. ಆಗ ಅವರ ಕರ್ಮದ ಕಾರಣದಿಂದ ಮತ್ತೆ ಅವರ ಭಾಗ್ಯ ಹಾಗೆ ಮುಂದುವರಿತಿತ್ತು. ಆದ್ರೆ ಅವ್ರ ಹಾಗೆ ಮಾಡ್ಲಿಲ್ಲ, ನಿಸ್ವಾರ್ಥ ಸೇವೆ ಮಾಡಿದ್ರು. ಅದಕ್ಕೆ ನಾನು ನನ್ನ ಭಕ್ತನ ಆಶೀರ್ವಾದವನ್ನ ನಡೆಸೋದಕ್ಕಾಗಿ ಅವರ ಭಾಗ್ಯವನ್ನ ಮೊದಲಿಂದ ಬರಿಬೇಕಾಯ್ತು. ಮನುಷ್ಯರ ಹತ್ರ ಅವರ ಭಾಗ್ಯವನ್ನ ಬದಲಾಯಿಸೋ ಎಲ್ಲ ಅವಕಾಶ ಇರುತ್ತೆ. ಅವರ ಕರ್ಮಗಳು ಭಾವನೆಗಳು ಸರಿಯಾಗಿದ್ರೆ ನನಗೆ ಅವರ ಭಾಗ್ಯವನ್ನ ಬದಲಾಯಿಸೋದನ್ನ ಬಿಟ್ರೆ ಬೇರೆ ಯಾವುದೇ ವಿಕಲ್ಪ ನನ್ನ ಹತ್ರ ಉಳಿಯೋದಿಲ್ಲ ಅಂತ ಭಗವಂತ ಆ ಪಂಡಿತನಿಗೆ ಹೇಳ್ತಾನೆ. ಆಗ ಪಂಡಿತ ಭಗವಂತನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ, ಭಾಗ್ಯದ ಬಗ್ಗೆ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದಕ್ಕೆ. ಯಾಕಂದ್ರೆ ವಿಧಿ ಆಟ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಅವತ್ತು ಪಂಡಿತ ಆ ವ್ಯಕ್ತಿಗೆ, ದೇವ್ರಿದಾನೆ, ಎಲ್ಲ ಒಳ್ಳೇದೇ ಆಗುತ್ತೆ ಹೋಗ್ಬಾ ಅಂತ ಹೇಳಿ ಕಳಿಸಿದ್ರೆ ಅವನಿಗೆ ಅವಮಾನ ಎದುರಿಸೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಆದ್ರೆ ಅವನು ಬೇರೆಯವರ ಭಾಗ್ಯದ ಬಗ್ಗೆ ಹಸ್ತಕ್ಷೇಪ ಮಾಡಿದ್ದಕ್ಕೆ ಅವನಿಗೆ ನೋವು ಅನುಭವಿಸ್ಬೇಕಾಗಿ ಬಂತು. ಆಗ ಭಗವಂತ ಅವನ ಕ್ಷಮೆಯನ್ನ ಸ್ವೀಕಾರ ಮಾಡಿ ಅಲ್ಲಿಂದ ಮಾಯ ಆಗ್ತಾರೆ. ಸ್ನೇಹಿತರೆ, ಭಾಗ್ಯ ಅನ್ನೋದು ಮೊದಲಿಂದನೇ ನಿಶ್ಚಯ ಆಗಿರುತ್ತೆ. ಆದ್ರೆ ಅದನ್ನ ಬದಲಾಯಿಸೋ ಎಲ್ಲ ಅಧಿಕಾರ ಭಗವಂತನ ಹತ್ರ ಇರುತ್ತೆ. ಅದಕ್ಕೆ ಅವನನ್ನ ಭಗವಂತ ಅಂತ ಹೇಳೋದು. ಅದಕ್ಕೆ ದೊಡ್ಡರೊಂದು ಮಾತು ಹೇಳಿದ್ದಾರೆ, ನಿಸ್ವಾರ್ಥ ಕರ್ಮ ಮಾಡಿ, ಫಲಾಪೇಕ್ಷೆ ಇಲ್ಲದೆ ನಿಮ್ಮ ಕೆಲಸ ಮಾಡಿ, ಸೇವೆ ಮಾಡಿ, ನಿಮ್ಗೇನು ಕೊಡಬೇಕು ಬಿಡಬೇಕು ಅನ್ನೋ ಫಲದ ಚಿಂತೆಯನ್ನ ಭಗವಂತನಿಗೆ ಮಾಡಕ್ ಬಿಡಿ. ಆ ಸನ್ಯಾಸಿಯವ್ರ ಹಾಗೆ ಅವ್ರು ಜಸ್ಟ್ ಅವರ ಸೇವೆಯನ್ನ ಮೆಚ್ಚಿ ನಿಮಗೆ ಮಕ್ಕಳಾಗ್ತಾರ ಹೋಗಿ ಅಂತ ಆಶೀರ್ವಾದ ಕೊಟ್ಟು ಅವರ ಕರ್ಮ ಮಾಡಿದ್ರು ಅಷ್ಟೇ. ಅದರ ಫಲ ಕೊಡಬೇಕು ಇಲ್ವೋ ಅನ್ನೋದನ್ನ ಭಗವಂತ ಯೋಚನೆ ಮಾಡಿ ಕೊಡ್ಬೇಕಾಯ್ತು. ನಮ್ಮ ಭಾಗ್ಯ ಹೀಗೆ ಇದೆ ಅಂತ ನಮ್ಗೆ ಯಾವತ್ತೂ ಗೊತ್ತಾಗಲ್ಲ. ಗೊತ್ತಾದ್ರೆ ಅದು ಭಾಗ್ಯ ಅಲ್ಲ, ನಮ್ಮ ಕಲ್ಪನೆ ಆಗಿರುತ್ತೆ ಅಷ್ಟೇ. ಯಾಕಂದ್ರೆ ಪರಿಸ್ಥಿತಿ ಯಾವಾಗ ಹೇಗೆ ಬದಲಾಗುತ್ತೋ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ನಾವು ಕಲ್ಪನೆ ಮಾಡಿರೋ ನಮ್ಮ ಭಾಗ್ಯವನ್ನ, ಹಣೆಬರವನ್ನ ಬದಲಾಯಿಸೋದಕ್ಕೆ ಆಗಲ್ಲ ಅಂತ ಅಳ್ತಾ ಚಿಂತೆ ಮಾಡ್ತಾ ಕೂತ್ರೆ ನಿಜವಾಗ್ಲೂ ನಮ್ಮ ಭಾಗ್ಯದಲ್ಲಿ ಏನಿದೆಯೋ ಅದೇ ನಮಗೆ ಸಿಗೋದು. ಅದು ದುಃಖ ಆದ್ರೂ ಆಗಿರ್ಬೋದು ಅಥವಾ ಸುಖ ಆದ್ರೂ ಆಗಿರ್ಬೋದು. ಅದೇ ನಿಸ್ವಾರ್ಥ ಭಾವದಿಂದ ಮಾಡೋ ದಾನ, ಸೇವೆಗಳಿಂದ ಸಿಕ್ಕ ಆಶೀರ್ವಾದ ಯಾವತ್ತೂ ಸುಳ್ಳಾಗಲ್ಲ. ಹಾಗಾಗಿ
ಯಾರಾದ್ರೂ ಕಷ್ಟದಲ್ಲಿದ್ರೆ ಅವರಿಗೆ ಸಹಾಯ ಮಾಡಿ, ಇರೋದ್ರಲ್ಲೇ ಸ್ವಲ್ಪನಾದ್ರೂ ಬೇಡಿದಾಗ, ನೋವಿನಿಂದ ಕೇಳಿದಾಗ ಹಂಚಿ, ಅವರ ಆಶೀರ್ವಾದ ನಮ್ಮ ಭಾಗ್ಯವನ್ನ, ಭವಿಷ್ಯವನ್ನ ಏರುಪೇರು ಮಾಡೋದಂತೂ ಖಂಡಿತ. ಸೊ ನಮ್ಮ ಭಾಗ್ಯವನ್ನ ಬದಲಾಯಿಸೋದಕ್ಕೆ ಸಹಾಯ ಆಗ್ಬೋದಾದಂತಹ ಮೊದಲ ದಾರಿ, ನಿಸ್ವಾರ್ಥ ಭಾವದಿಂದ ಮಾಡಿದ ದಾನ ಅಥವಾ ಸೇವೆಗಳಿಂದ ಸಿಕ್ಕ ಆಶೀರ್ವಾದಗಳಿಂದ ನಾವು ನಮ್ಮ ಭಾಗ್ಯವನ್ನ ಬದಲಾಯಿಸಬಹುದು. ಕಥೆಯಲ್ಲಿದ್ದ ಶ್ರೀಮಂತ ದಂಪತಿಗಳ ಹಾಗೆ. ಇದಾಯ್ತು ನಮ್ಮ ಭಾಗ್ಯ ಅಥವಾ ಅದೃಷ್ಟವನ್ನ ಬದಲಾಯಿಸೋದಕ್ಕಂತ ಇರೋ ಮೊದಲ ದಾರಿ. ಈಗ ಎರಡನೇ ದಾರಿ, ಎಲ್ಲರ ಫೇವ್ರೆಟ್ ದಾರಿ. ಎಲ್ರೂ ಇದನ್ನ ತುಂಬಾ ಚೆನ್ನಾಗಿ ಮಾಡ್ಬೇಕು ಅನ್ಕೋತಾರೆ. ಈ ದಾರಿಯಲ್ಲಿ ನಡೆಯೋದಕ್ಕೆ ಎಲ್ರೂ ತುಂಬಾನೇ ಪ್ರಯತ್ನ ಪಡ್ತಾರೆ. ಆದ್ರೆ ಕೆಲವರು ಮಾತ್ರ ಈ ದಾರಿಯಲ್ಲಿ ಮುಂದೆ ಸಾಗೋದಕ್ಕೆ ಸಾಧ್ಯ ಆಗೋದು. ಈ ದಾರಿಯಲ್ಲಿ ನಾವು ಒಳ್ಳೆ ಮನಸ್ಸಿಂದ ಮುಂದೆ ಸಾಗ್ತೀವಿ ಅಂದ್ರೆ ನಮಗ್ ಬೇಕಾಗಿರೋದನ್ನ ಕೊಡಲ್ಲ ಅನ್ನೋದಕ್ಕೆ ಆ ದೇವರಿಗೂ ಕೂಡ ಅಧಿಕಾರ ಇಲ್ಲ. ಇದರ ಫಲ ಅವನು ಕೊಡ್ಲೇಬೇಕು, ಯಾಕಂದ್ರೆ ಅದು ಅವಂದೇ ನಿಯಮ. ಸೊ ನಮ್ಮ ಭಾಗ್ಯವನ್ನ ಬದಲಾಯಿಸಕ್ಕಿರೋ ನಮ್ಮ ಅಚ್ಚುಮೆಚ್ಚಿನ ಎರಡನೇ ದಾರಿ ಯಾವುದು ಅಂದ್ರೆ ಪರಿಶ್ರಮದ ದಾರಿ. ನೋಡಿ, ಈ ದಾರಿಯಲ್ಲಿ ನಡೆಯೋ ಜನರಿಂದ ಆ ಭಗವಂತನಿಗೆ ಎಂತೆಂಥ ಧರ್ಮ ಸಂಕಟ ಆಗುತ್ತೆ ಅಂದ್ರೆ ಅದು ಪಾಪಿಗಳೇ ಆಗಿರ್ಲಿ, ಮೋಸಗಾರರೇ ಆಗಿರ್ಲಿ, ಒಳ್ಳೆಯವರೇ ಆಗಿರ್ಲಿ ಅಥವಾ ಯಾರೇ ಆಗಿರ್ಲಿ, ಪರಿಶ್ರಮದ ದಾರಿಯಲ್ಲಿ ನಡೀತೀವಿ ನಾವು ಅಂದ್ರೆ ಆ ಭಗವಂತ ಅವರಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಆದ್ರೂ ಫಲ ಕೊಡ್ಲೇಬೇಕು. ಇದೇ ಪರಿಶ್ರಮದ ದಾರಿಗಿರೋ ತಮ್ಮು. ಈ ದಾರಿ ಆ ಭಗವಂತನಿಗೆ ಚಾಲೆಂಜ್ ಮಾಡುತ್ತೆ. ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ನನ್ನ ದಾರಿಯಲ್ಲಿ ನಡೆಯೋ ಎಲ್ಲಾ ಜನರಿಗೂ ನಿನ್ ಫಲ ಕೊಡ್ಲೇಬೇಕು. ಅವ್ರಿಗೆ ಬೇಕಾಗಿರೋದನ್ನ ಪಡೆಯೋದಕ್ಕೆ ಅವರು ಪರಿಶ್ರಮ ಪಡ್ತಿದ್ದಾರೆ ಅಂದ್ರೆ ಅದು ಅವರ ಭಾಗ್ಯದಲ್ಲಿ ಬರ್ದಿಲ್ಲ ಅಂದ್ರೂ ನೀನ್ ಅವ್ರಿಗೆ ಕೊಡ್ಬೇಕು. ಇಲ್ಲ ಆಗಲ್ಲ ಅಂದ್ರೆ ಬೇರೆ ಏನಾದ್ರೂ ಒಂದನ್ನ ಅಡ್ಜಸ್ಟ್ ಆದ್ರೂ ಮಾಡ್ಬೇಕು ಅಂತ ಆ ದೇವರನ್ನೇ ಈ ದಾರಿ ಡಿಮ್ಯಾಂಡ್ ಮಾಡುತ್ತೆ. ಅದಕ್ಕೆ ಸೋಮಾರಿತನ ಬಿಟ್ಟು ಪರಿಶ್ರಮ ಪಡ್ತೀವಿ ಅನ್ನೋರಿಗೆ ಅವ್ರಿಗೆ ಬೇಕಾಗಿರೋದು ಸಿಕ್ಕೇ ಸಿಗುತ್ತೆ. ಇದಕ್ಕೆ ಹೇಳೋದು ಕರ್ಮದ ಫಲ ಅಂತ. ನೋಡಿ, ಪರಿಶ್ರಮದ ದಾರಿ ಭಗವಂತನನ್ನ ಹೇಗೆ ಕಾಡಿಸುತ್ತೆ ಅನ್ನೋದಕ್ಕೆ ನಿಮ್ಗೊಂದು ಸಿಂಪಲ್ ಆಗಿರೋ ಕತೆ ಹೇಳ್ತೀನಿ ಕೇಳಿ. ಒಂದೂರಲ್ಲಿ ಒಬ್ಬ ಸೋಮಣ್ಣ ಅನ್ನೋ ಬಡವ ವ್ಯಕ್ತಿ ವಾಸವಾಗಿರ್ತಾನೆ. ಹೆಂಡತಿ, ಮಕ್ಕಳು, ವಯಸ್ಸಾದ ಅಪ್ಪ ಅಮ್ಮ ಎಲ್ಲ ಇರ್ತಾರೆ ಅವನಿಗೆ. ಆದ್ರೆ ಬಡತನದ ಕಾರಣದಿಂದ ಅವ್ರೆಲ್ರೂ ಹೊಟ್ಟೆ ಸರಿಯಾಗಿ ತುಂಬ್ತಿರಲ್ಲ ಅಷ್ಟೇ. ಸೋಮಣ್ಣ ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾನೆ. ಆದ್ರೂ ಅವ್ನು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅವನ ಕೈಯಲ್ಲಿ ಜಾಸ್ತಿ ದುಡ್ಡು ಬರ್ತಾನೂ ಇರಲಿಲ್ಲ, ಬಂದ್ರು ಅದವನ ಕೈಯಲ್ಲಿ ನಿಲ್ತಾನೂ ಇರಲಿಲ್ಲ. ಬಂದು ಅದೆಲ್ಲಾದ್ರೂ ಕಳೆದೋಗ್ತಿತ್ತು, ಇಲ್ಲ ಅವನಿಗೆ ಅವಶ್ಯಕತೆ ಇರುವಷ್ಟು ದುಡ್ಡು ಅವನಿಗೆ ಸಿಗ್ತಾನೂ ಇರಲಿಲ್ಲ. ಅವನ ಹೆಂಡತಿ ಕೂಡ ಅವಳ ಕೈಲಾದಷ್ಟು ಕೂಲಿ, ಅಕ್ಕಪಕ್ಕದವರ ಮನೆ ಕೆಲಸ ಏನೋ ಮಾಡಿ ಅವಳ ಕೈಲಾದಷ್ಟು ಅವನಿಗೆ ಸಹಾಯ ಮಾಡ್ತಿರ್ತಾಳೆ. ಅವನೊಬ್ಬ ಕುಶಲ ಕಾರ್ಯಕರ್ಮಿ ಆಗಿರ್ತಾನೆ. ಏನೇ ಕೆಲಸ ಮಾಡಿದ್ರು ಫುಲ್ ನೀಟಾಗಿ ಮಾಡೋನಾಗಿರ್ತಾನೆ. ಅವನು ಎಷ್ಟು ಪರಿಶ್ರಮದಿಂದ ಕೆಲಸ ಮಾಡ್ತಿದ್ದ ಅಂದ್ರೆ ಅವನ ಅಕ್ಕಪಕ್ಕದಲ್ಲಿರೋರಿಗಿಂತ 10 ಪಟ್ಟು ಹೆಚ್ಚು ಅಚ್ಚುಕಟ್ಟಾಗಿ ಅವನು ಕೆಲಸ ಮಾಡ್ತಿದ್ದ. ಅವನು ಕೆಲಸ ಮಾಡ್ತಿದ್ದ ರೇಂಜಿಗೆ ಅವನು ಎಲ್ರಿಗಿಂತ ಹೆಚ್ಚು ದುಡಿಮೆ ಮಾಡಬೇಕಾಗಿತ್ತು. ಆದ್ರೆ ಅವನ ಭಾಗ್ಯದ ಕಾರಣ ಎಲ್ರಿಗಿಂತ ಕಡಿಮೆ ದುಡಿಮೆ ಆಗ್ತಾ ಇರುತ್ತೆ. ಆಗ ಅವನು ಈ ಊರಲ್ಲಿ ಯಾಕೋ ನನ್ನ ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತಿಲ್ಲ ಅಂತ ಅವ್ರ ಮನೆಯವರನ್ನೆಲ್ಲ ಒಪ್ಪಿಸಿ 1 ವರ್ಷ ಬೇರೆ ಊರಿಗೆ ಹೋಗಿ ಸಿಟಿಗೆ ಹೋಗಿ ದುಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾನೆ. ಅಲ್ಲಿ ಅವನಿಗೆ ದೇವರ ದಯ ಅನ್ನೋ ಹಾಗೆ ಮಾಡೋದಕ್ಕೆ ತುಂಬಾ ಒಳ್ಳೊಳ್ಳೆ ಕೆಲಸಗಳು ಸಿಗುತ್ತೆ. ಅವನು ಎಲ್ಲಾ ಕೆಲಸ ಮಾಡ್ತಾನೆ, ಯಾವುದು ಬಿಡಲ್ಲ. ಎಲ್ಲಾದ್ರೂ ಸುಸ್ತಾಯ್ತು, ಸೋಮಾರಿತನ ಬಂತು ಅಂದ್ರೆ ಮನೆ ಕಡೆ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಸಾಕು, ಬಾಡಿ ಆಟೋಮೆಟಿಕ್ ಆಗಿ ಕೆಲಸ ಶುರು ಮಾಡ್ಬಿಡ್ತಿತ್ತು. ಅವನು ಬಿಡುವಿಲ್ಲದೆ 1 ವರ್ಷದ ತನಕ ಸತತವಾಗಿ ಪರಿಶ್ರಮ ಪಟ್ಟು 500 ಚಿನ್ನದ ಮುದ್ರೆಗಳನ್ನ ಸಂಪಾದನೆ ಮಾಡ್ತಾನೆ. ಆ 500 ಮುದ್ರೆಗಳಿಂದ ಅವನ ಮನೆ ಪರಿಸ್ಥಿತಿ ಸರಿಯಾಗಿ ಅವನು ಬೇರೆ ಯಾವುದಾದ್ರೂ ವ್ಯಾಪಾರ ಶುರು ಮಾಡಬಹುದಾಗಿತ್ತು. ಅಷ್ಟು ಆ ಚಿನ್ನದ ಮುದ್ರೆಗಳು ಬೆಲೆ ಬಾಳ್ತಿರುತ್ತೆ. ಆಗ ಅವನು ದೇವರಿಗೆ ಧನ್ಯವಾದ ಹೇಳಿ ಆ ದುಡ್ಡು ಅಥವಾ ಮುದ್ರೆಗಳನ್ನ ಗಂಟು ಕಟ್ಕೊಂಡು 1 ವರ್ಷ ಆದ್ಮೇಲೆ ತುಂಬಾನೇ ಹರ್ಷದಿಂದ ಮನೆ ಕಡೆ ಹೊರಡ್ತಾನೆ, ಈಗೆಲ್ಲ ಕಷ್ಟ ಪರಿಹಾರ ಆಗೋಗುತ್ತೆ ಅಂತ. ಆದ್ರೆ ಪರಿಶ್ರಮಿಗಳಿಗೆ ಪರಿಸ್ಥಿತಿ ಹೇಗೆಲ್ಲ ಕುಟ್ಟಿ ಪುಡಿ ಮಾಡುತ್ತೆ ಅಂದ್ರೆ ಅದು ಅನುಭವಸ್ಥರಿಗೆ ಮಾತ್ರ ಗೊತ್ತಿರುತ್ತೆ. ಸೋಮಣ್ಣ ಮನೆಗೆ ಬರೋ ದಾರಿಯಲ್ಲಿ ರಾತ್ರಿ ಆಗ್ಬಿಡುತ್ತೆ. ಅದಕ್ಕೆ ಅವನು ಅಲ್ಲೇ ದಾರಿ ಪಕ್ಕದಲ್ಲಿದ್ದ ಮರದ ಕೆಳಗಡೆ ಅವನ ಹಣದ ಗಂಟನ್ನ ಗಟ್ಟಿಯಾಗಿ ತಪ್ಪಿಕೊಂಡು ಮಲ್ಕೋತಾನೆ. ಆಗ ಅವನ ಕನಸಲ್ಲಿ ಇಬ್ರು ವ್ಯಕ್ತಿಗಳು ಮಾತಾಡ್ತಿರೋ ಹಾಗೆ ಅವನಿಗೆ ಕನಸು ಬೀಳುತ್ತೆ. ಮೊದಲ ವ್ಯಕ್ತಿ ಹೇಳ್ತಾನೆ, ಲೈ, ನಾನು ನಿನಗೆ ಹೇಳಿಲ್ವಾ ಅವನ ಭಾಗ್ಯದಲ್ಲಿ ಸಂಪತ್ತಿನ ಸುಖ ಇಲ್ಲ ಅಂತ, ದುಡ್ಡು ಅವನ ಕೈಯಲ್ಲಿ ನಿಲ್ಲೋ ಹಾಗಿಲ್ಲ ಅಂತ ಹೇಳ್ತಾನೆ. ಆದ್ರೂ ನೀನು ಅವನಿಗೆ 500 ಚಿನ್ನದ ಮುದ್ರೆಗಳನ್ನ ಕೊಟ್ಟಿದೆಯಲ್ಲ, ನಿನಗೆ ತಲೆಗಿಲಿ ಸರಿ ಇಲ್ವಾ ಅಂತ ಬೈತಾನೆ. ಆಗ ಕನಸಲ್ಲಿದ್ದ ಎರಡನೇ ವ್ಯಕ್ತಿ, ಅಯ್ಯೋ ನಾನ್ ತಾನೇ ಏನ್ ಮಾಡ್ಲಿ, ಅವನ ಮುಂದೆ ಎಷ್ಟೇ ಕಷ್ಟ ಬಂದ್ರು ಅವನು ಎಷ್ಟು ಎಡಬಿಡದೆ ಪರಿಶ್ರಮ ಪಡ್ತಾನೆ ಅಂದ್ರೆ ನನ್ನ ಕೈಯಲ್ಲಿ ಬೇರೆ ಯಾವುದೇ ದಾರಿ ಉಳಿಯೋದಿಲ್ಲ. ಅವನಿಗೆ ನಾನು ಅವನ ಪರಿಶ್ರಮದ ಫಲ ಕೊಡ್ಲೇಬೇಕಾಗುತ್ತೆ. ನಾನೇನೋ ಮಾಡೋಕ್ಕಾಗಲ್ಲ, ಅದರಲ್ಲಿ ನಾನೇನೋ ಅವನ ಪರಿಶ್ರಮದ ಫಲ ಕೊಟ್ಟಿದ್ದೀನಿ, ಮುಂದೇನು ಮಾಡಬೇಕು ಬಿಡಬೇಕು ಅನ್ನೋದು ನಿನಗೆ ಬಿಟ್ಟಿದ್ದು, ನೋಡು ಏನು ಮಾಡ್ತೀಯಾ ಅಂತ ಹೇಳ್ತಾನೆ. ಆಗ ಮೊದಲ ವ್ಯಕ್ತಿ, ನೀನು ಮಾಡೋ ಇಂಥ ಕೆಲಸಕ್ಕೆಲ್ಲ ನಾನು ಸರಿ ಮಾಡಬೇಕು, ಇನ್ನೊಂದ್ಸಲ ಅಷ್ಟೊಂದು ದುಡ್ಡು ಕೊಡಬೇಡ ಅವನಿಗೆ ಅಂತ ಹೇಳಿ ಸೋಮಣ್ಣನ ಕೈಯಿಂದ ಅವನ ಗಂಟನ್ನ ಕಿತ್ಕೊಂಡ ಹಾಗೆ ಅವನಿಗೆ ಕನಸು ಬೀಳುತ್ತೆ. ಆ ವ್ಯಕ್ತಿ ಕನಸಲ್ಲಿ ದುಡ್ಡಿನ ಗಂಟನ್ನ ಕಿತ್ಕೊಂಡ ತಕ್ಷಣ ಸೋಮಣ್ಣನಿಗೆ ಒಂದೇ ಸಲ ಎಚ್ಚರ ಆಗುತ್ತೆ. ಅವನ ಗಾಬರಿಯಿಂದ ಇದೇನಪ್ಪ ಇಂಥ ಕನಸು ಬಿತ್ತಲ್ಲ ಅಂತ ಅವನು ಗಂಟು ಹುಡುಕಿದ್ರೆ ಅದು ಅಲ್ಲಿರಲ್ಲ, ಕಳ್ತನ ಆಗಿರುತ್ತೆ. ಅಯ್ಯಯ್ಯೋ ಇದೆಂಥ ಕೆಲಸ ಆಯಿತು,
ವರ್ಷದಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ ಕ್ಷಣ ಹೊತ್ತಿನ ನಿದ್ದೆಯಿಂದ ಕಳ್ಕೊಂಡು ಹೋಯ್ತಲ್ಲಪ್ಪ ಅಂತ ಅವನು ತುಂಬಾನೇ ದುಃಖ ಪಡ್ತಾನೆ. ಮತ್ತೆ ಈ ಖಾಲಿ ಕೈ ಮನೆಗೆ ಹೋಗಿ ಮುಖ ಹೇಗೆ ತೋರಿಸ್ಲಿ ಅಂತ ಅವನಿಗವನೇ ಸಮಾಧಾನ ಮಾಡಿಕೊಂಡು ಮತ್ತೆ ಸಿಟಿ ಕಡೆ ಓಡ್ತಾನೆ. ಮತ್ತೆ ಇನ್ನೊಂದು ವರ್ಷ ಕಷ್ಟಪಟ್ಟು ನಿಯತ್ತಿಂದ ಪರಿಶ್ರಮ ಪಡ್ತಾನೆ. ಈ ಸಲ ಅವನು 700 ಚಿನ್ನದ ಮುದ್ರೆಗಳನ್ನು ಒಗ್ಗೂಡಿಸಿ ಮತ್ತೆ ಮನೆ ಕಡೆ ಹೊರಡ್ತಾನೆ. ಮತ್ತೆ ಅಷ್ಟೊತ್ತಿಗಾಗ್ಲೇ ಆ ಊರಲ್ಲೂ ಕೂಡ ಕೆಲಸಗಾರರ ಸಂಖ್ಯೆ ಜಾಸ್ತಿಯಾಗಿ ಅಲ್ಲೂ ಕೂಡ ಈಗ ಕೆಲಸಗಳು ಕಮ್ಮಿಯಾಗಿರುತ್ತೆ. ಅದಕ್ಕೆ ಸೋಮಣ್ಣ ಆ ವರ್ಷದಲ್ಲಿ ದುಡಿದ 700 ಚಿನ್ನದ ಮುದ್ರೆಗಳನ್ನ ಮತ್ತೆ ಗಂಟು ಕಟ್ಕೊಂಡು ಮತ್ತೆ ಮನೆ ಕಡೆ ಹೊರಡ್ತಾನೆ. ದಾರಿಯಲ್ಲಿ ಮತ್ತೆ ಕತ್ಲಾಗುತ್ತೆ. ಆದ್ರೆ ಸೋಮಣ್ಣ ಹೋದ್ಸಲ ಮಾಡಿದ ತಪ್ಪನ್ನೇ ಈ ಸಲನೂ ಮಾಡಲ್ಲ. ಈ ಸಲ ಅವನು ಮಲ್ಗೋದಿಲ್ಲ, ಹಾಗೆ ಮುಂದೆ ಹೋಗ್ತಾನೆ. ರಾತ್ರಿ ಪೂರ್ತಿ ನಡ್ಕೊಂಡ್ ಬರ್ತಿರುವಾಗ ಇನ್ನೇನ್ ಬೆಳಿಗ್ಗೆ ಆಗ್ಬೇಕು, ಇನ್ನೇನ್ ಊರ್ ಹತ್ರ ಬರ್ಬೇಕು ಅಂತಿರುವಾಗ ಅವತ್ತು ಕನ್ಸಲ್ಲಿ ಬಂದಿದ್ದ ಅದೇ ಇಬ್ರು ವ್ಯಕ್ತಿಗಳು ಅವನು ಹೋಗ್ತಿದ್ದ ದಾರಿಯಲ್ಲಿ ನಿಂತಿರ್ತಾರೆ. ಸೋಮಣ್ಣ ಅವರನ್ನ ನೋಡಿ ಗಾಬರಿಯಾಗಿ ಅಲ್ಲೇ ಪಕ್ಕದಲ್ಲಿದ್ದ ಬಂಡೆ ಹತ್ರ ಬಚ್ಚಿಕೊಂಡು ಅವ್ರು ಮಾತಾಡ್ತಿದ್ದ ಮಾತುಗಳನ್ನ ಕೇಳಿಸ್ಕೊತಾನೆ. ಆಗ ಮತ್ತೆ ಇನ್ನೊಂದ್ಸಲ ಮೊದಲ ವ್ಯಕ್ತಿ ಎರಡನೇ ವ್ಯಕ್ತಿಗೆ, ಮತ್ತೆ ಯಾಕೋ ದುಡ್ಡು ಕೊಟ್ಟೆ ಅವನಿಗೆ, ಅವನ ಭಾಗ್ಯದಲ್ಲಿ ದುಡ್ಡಿಲ್ಲ ಅನ್ನೋದು ನಿನಗೆ ಅರ್ಥ ಆಗಲ್ವಾ, ಈ ಸಲ ನೋಡಿದ್ರೆ ಇನ್ನೂ ಜಾಸ್ತಿ ಕೊಟ್ಟಿದೀಯಾ, ಏನ್ ಮಾಡ್ಲಿ ನಿನ್ನ ಅಂತ ಬೈತಾನೆ. ಎರಡನೇ ವ್ಯಕ್ತಿ ಮತ್ತೆ, ನಾನು ಮೊದಲೇ ಹೇಳಿಲ್ವಾ, ಯಾರಾದ್ರೂ ಪರಿಶ್ರಮ ಪಟ್ಟರೆ ನಾನು ಅವರಿಗೆ ಅದರ ಫಲ ಕೊಡ್ಲೇಬೇಕು ಅಂತ, ಅದಕ್ಕೆ ಕೊಟ್ಟೆ, ಈಗ ಮುಂದೇನ್ ಮಾಡ್ಬೇಕು ಅನ್ನೋದು ನಿನಗ್ ಬಿಟ್ಟಿದ್ದು, ನೋಡು ಏನ್ ಮಾಡ್ತೀಯಾ ಅಂತ ಹೇಳ್ತಾನೆ. ಆಗ ಮೊದಲ ವ್ಯಕ್ತಿ ಬಂಡೆ ಹತ್ರ ನಡ್ಕೊಂಡ್ಬಂದು ಮತ್ತೆ ಸೋಮಣ್ಣನ ಗಂಟನ್ನ ಕಿತ್ಕೋತಾನೆ. ಅಯ್ಯೋ, ಒಂದೇ ಒಂದು ಕ್ಷಣದಲ್ಲಿ ಇದೇನಾಯ್ತು ಅಂತ ಅನ್ಕೊಳ್ಳೋಷ್ಟರಲ್ಲಿ ಸೋಮಣ್ಣನಿಗೆ ಪಟ್ ಅಂತ ಎಚ್ಚರಿಕೆ ಆಗುತ್ತೆ. ಸೋಮಣ್ಣ ಊಟ ನೀರು ವಿಶ್ರಾಂತಿ ಇಲ್ಲದೆ ನಡ್ಕೊಂಡ್ ಬರ್ತಿದ್ರಿಂದ ಊರಿಂದ ಸ್ವಲ್ಪ ದೂರದಲ್ಲಿ ತಲೆ ಸುತ್ತ ಬಿದ್ದಿರ್ತಾನೆ. ಮತ್ತೆ ಅವನ ಹಣದ ಗಂಟು ಮತ್ತೆ ಇನ್ನೊಂದ್ಸಲ ಕಳ್ತನ ಆಗಿರುತ್ತೆ. ಈಗ ಸೋಮಣ್ಣನಿಗೆ ಹಣ ಸಂಪಾದನೆಗೆ ಅವನ ಮುಂದೆ ಇದ್ದ ಎಲ್ಲಾ ದಾರಿಗಳು ಮುಚ್ಕೊಂಡಾಗ ಕಾಣುತ್ತೆ. ಮತ್ತೆ ಕನಸಲ್ಲಿದ್ದ ವ್ಯಕ್ತಿಗಳು ಹೇಳಿದ ಹಾಗೆ ಅವನು ಎಷ್ಟೇ ಕಷ್ಟಪಟ್ಟರು ಅವನ ಭಾಗ್ಯದಲ್ಲಿ ಹಣ ಅಥವಾ ಸಂಪತ್ತಿಲ್ಲ ಅನ್ನೋದು ಅವನಿಗೆ ಸರಿಯಾಗಿ ಅರ್ಥ ಆಗುತ್ತೆ. ಈ ಖಾಲಿ ಕೈ ಮನೆಗಂತೂ ಹೋಗಕ್ಕಾಗಲ್ಲ. 2 ವರ್ಷ ಏನ್ ಮಾಡ್ತಿದ್ಯಾ ಅಂತ ಮುಖ ತೋರ್ಸಕ್ಕಾಗಲ್ಲ. ಹೇಗೂ 2 ವರ್ಷ ಆಗಿದೆ, ಇನ್ನೇನು ಎಲ್ಲರೂ ಸ್ವಲ್ಪನಾದ್ರೂ ನನ್ನ ಮರ್ತೋಗಿರ್ತಾರೆ. ನನಗೆ ಮತ್ತೆ ವಾಪಸ್ ಹೋಗಿ ಅವ್ರ ಮೇಲೆ ಭಾರ ಆಗೋದು ಬೇಡ. ನಾನು ಎಷ್ಟೇ ದುಡಿದ್ರು ನನ್ನ ಹಣೆ ಬರದಲ್ಲಿ ದುಡ್ಡಿಲ್ಲ ಅಂದಮೇಲೆ ನನ್ನ ಪರಿವಾರವನ್ನ ಸಾಕೋ ಯೋಗ್ಯತೆ ನನ್ನಲ್ಲಿಲ್ಲ ಅಂತ ಸೋಮಣ್ಣ ಬೇಸತ್ತು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾನೆ. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಂತ ಸೋಮಣ್ಣ ಒಂದು ದೊಡ್ಡ ಬೆಟ್ಟದ ಮೇಲೆ ಹೋಗ್ತಾನೆ. ಇನ್ನೇನು ಅಲ್ಲಿಂದ ಕೆಳಗಡೆ ಬೀಳಬೇಕು ಅನ್ನೋ ಅಷ್ಟರಲ್ಲಿ ಅವನಿಗೆ ಅಲ್ಲೊಂದು ಸಣ್ಣ ಗುಡಿಸಲು ಕಾಣಿಸುತ್ತೆ. ಬೆಟ್ಟದ ಮೇಲೆ ಯಾರಪ್ಪ ವಾಸವಾಗಿದ್ದಾರೆ, ನೋಡೋಣ ನಡಿ ಅಂತ ಅಲ್ಲಿಗೆ ಹೋಗಿ ನೋಡಿದ್ರೆ ಅಲ್ಲೊಬ್ರು ಸನ್ಯಾಸಿಯವರು ವಾಸವಾಗಿರ್ತಾರೆ. ಸೋಮಣ್ಣ ಅವರಿಗೆ ನಮಸ್ಕಾರ ಮಾಡಿ ಅವರ ಕಾಲಿಗೆ ಬೀಳ್ತಾನೆ. ಏನ್ ವಿಚಾರ, ಯಾಕೆ ಬಂದಿದ್ದು ಅಂತ ಸನ್ಯಾಸಿಯವರು ಸೋಮಣ್ಣನನ್ನ ವಿಚಾರಿಸಿದಾಗ ಅವನು ನಡೆದಿದ್ದನ್ನೆಲ್ಲ ಹೇಳ್ತಾನೆ. ಮತ್ತೆ ನಾನಿಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಸನ್ಯಾಸಿಗಳು ಸಿದ್ಧಿ ಪುರುಷರಾಗಿದ್ರಿಂದ ಅವರಿಗೆ ಸೋಮಣ್ಣನ ಭಾಗ್ಯದ ಬಗ್ಗೆ ಗೊತ್ತಾಗುತ್ತೆ. ಆಗ ಅವರು ಕೂಡ, ಹೌದು ನಿಜ, ನಿನ್ನ ಭಾಗ್ಯದಲ್ಲಿ ಸಂಪತ್ತಿಲ್ಲ, ನಿನ್ನ ಕೈಯಿಂದ ನೀನು ಎಷ್ಟೇ ದುಡಿದ್ರೂ ಅದು ನಿನಗೆ ಗೊತ್ತಿಲ್ಲದೆ ಹೇಗಾದ್ರೂ ಕಳೆದೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆಗ ಸೋಮಣ್ಣ, ಅದಕ್ಕೆ ಇಂಥ ಜೀವನ ಇದ್ರೆಷ್ಟು ಬಿಟ್ರೆಷ್ಟು ಅಂತ ಸಾಯಕ್ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಮಹಾನ್ ಸನ್ಯಾಸಿಯವರು, ಬೇಡಪ್ಪ, ಎಷ್ಟೇ ಕಷ್ಟ ಬಂದ್ರೂ ಆತ್ಮಹತ್ಯೆ ಮಾಡ್ಕೋಬಾರ್ದು, ಅದು ಮಹಾಪಾಪ. ಭಾಗ್ಯ ಯಾವಾಗ ಬೇಕಾದ್ರೂ ಬದಲಾಗಬಹುದು, ಹೇಳಕ್ಕಾಗಲ್ಲ, ಕಾಯೋ ತಾಳ್ಮೆ ಇರಲಿ, ಆಗೋದೆಲ್ಲ ಒಳ್ಳೇದಕ್ಕೇನೆ ಅಂತ ಹೇಳ್ತಾರೆ. ಆಗ ಸೋಮಣ್ಣ, ನೀವೇ ಏನಾದ್ರೂ ಪರಿಹಾರ ಹೇಳ್ಕೊಡ್ಬೇಕು ಅಂತ ಕೇಳ್ಕೊತಾನೆ. ಆಗ ಸನ್ಯಾಸಿಯವರು, ನೋಡು, ನಿನ್ನ ಭಾಗ್ಯದಲ್ಲಿ ಸಂಪತ್ತು ಹಣ ಅಂತೂ ಇಲ್ಲ, ಆದ್ರೆ ನನಗೆ ನಿನ್ನ ಭವಿಷ್ಯ ಅಂತೂ ಉಜ್ವಲವಾಗಿ ಕಾಣ್ತಿದೆ. ನೀನು ತುಂಬಾ ಪರಿಶ್ರಮ ಪಡ್ತೀಯಾ, ದೊಡ್ಡ ಶ್ರೀಮಂತನೂ ಆಗ್ತೀಯಾ, ಆದ್ರೆ ನಿನ್ನ ಕೈಯಲ್ಲಿ 1 ರೂಪಾಯಿನೂ ಬರಲ್ಲ ಅಷ್ಟೇ ಅಂತ ಹೇಳ್ತಾರೆ. ಆಗ ಸೋಮಣ್ಣ, ಅರೆ ಅದೇಕ್ ಸಾಧ್ಯ, ಕೈಯಲ್ಲಿ ದುಡ್ಡಿರಲ್ಲ ಅಂತೀರಾ, ಅಂದಮೇಲೆ ನಾನು ಶ್ರೀಮಂತ ಹೇಗಾಗ್ತೀನಿ ಅಂತ ಕೇಳ್ತಾನೆ. ನೀನ್ ಆಗ್ತೀಯಾ, ಆದ್ರೆ ನಿನ್ನ ಹತ್ರ ದುಡ್ಡಿರಲ್ಲ ಅಷ್ಟೇ, ಅದೇ ನಿನ್ ಭಾಗ್ಯದಲ್ಲಿರೋದು. ನಾನು ಇರೋದನ್ನೇ ಹೇಳ್ತಿದ್ದೀನಿ. ಆದ್ರೆ ನಿನ್ನ ಶ್ರೀಮಂತಿಕೆಯನ್ನ ಅನುಭವಿಸ್ಬೇಕು ಅಂದ್ರೆ ಮೊದಲೇ ನೀನು ಸಾಯದೆ ಸುರಕ್ಷಿತವಾಗಿ ಮನೆಗೆ ಹೋಗ್ಬೇಕು, ಮತ್ತೆ ಪರಿಶ್ರಮ ಪಡಬೇಕು. ಅಲ್ಲಿಂದ ನಿನ್ನ ಭಾಗ್ಯ ಬದಲಾಗುತ್ತೆ. ನಿನ್ನ ಭಾಗ್ಯ ನಿನ್ನ ಮನೆಯಿಂದನೇ ಬದಲಾಗುತ್ತೆ ಹೊರತು ಬೇರೆ ಯಾವುದೇ ಕಡೆಯಿಂದ ಅಲ್ಲ. ಆದ್ರೆ ನೀನು ನಿನ್ನ ಭಾಗ್ಯ ಬದಲಾಗೋ ಸಮಯದಲ್ಲಿ ಸಾಯಕ್ ಬಂದಿದೀಯಾ, ಎಂತ ವಿಪರ್ಯಾಸ ಅಲ್ವಾ ಅಂತ ಸನ್ಯಾಸಿಯವರು ನಗ್ತಾರೆ. ಸೋಮಣ್ಣನಿಗೆ ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋದು ಒಂದು ಅರ್ಥ ಆಗಲ್ಲ. ಅದಕ್ಕೆ ಅವನು, ಗುರುಜಿ, ನನಗೆ ಏನ್ ಮಾಡ್ಲಿ ಅಂತ ನೀವೇ ಹೇಳಿ, ನಾನು ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಸನ್ಯಾಸಿಯವರು, ನೀನ್ ಏನೂ ಮಾಡಬೇಡ, ಸುಮ್ಮನೆ ಮನೆಗೆ ಹೋಗುವಷ್ಟೇ. ನಿನ್ನ ಹಣ 2ನೇ ಸಲ ಮೋಸವಾದಾಗ್ಲೇ ನೀನು ನಿನ್ನವರ ಬಳಿ ಹೋಗ್ಬೇಕಿತ್ತು, ಆದ್ರೆ ನೀನು ಇಲ್ಲಿ ಬಂದು ಜೀವನ ಮತ್ತೆ ಸಮಯ 2 ವ್ಯರ್ಥ ಮಾಡ್ತಿದ್ಯಾ ಅಷ್ಟೇ. ನಿನ್ನ ಭಾಗ್ಯದಲ್ಲಿ ಹಣ ಇಲ್ಲ, ಆದ್ರೆ ನಿನ್ನ ಪರಿಶ್ರಮವನ್ನ ಮೆಚ್ಚಿ ಪರಿಸ್ಥಿತಿ ನಿನ್ನ ಜೀವನದಲ್ಲಿ ಬೇರೆನೇ ಆಟ ಆಡಿದೆ. ಹೋಗು ಮಗನೇ, ನಿನ್ನ ಹಳೆ ದೋಷಗಳೆಲ್ಲ ಆ ಕಳೆದು ಹೋದ ದುಡ್ಡಿನ ಮುಖಾಂತರ ನಿನ್ನಿಂದ ಮುಕ್ತವಾಗಿದೆ. ನಿನ್ನ ಜೀವನ ಇಲ್ಲಿಂದ ಶುರುವಾಗುತ್ತೆ, ಹೋಗ್ಬಾ ಅಂತ ಹೇಳಿ ಕಳಿಸ್ತಾರೆ. ಆಗ ಸೋಮಣ್ಣ ಸರಿ ಅಂತ ಸನ್ಯಾಸಿಯವರ ಆಶೀರ್ವಾದ ಪಡ್ಕೊಂಡು ಮನೆ ಕಡೆ ಬರ್ತಾನೆ. ಖಾಲಿ ಕೈ ಮನೆಗೆ ಹೋಗ್ಬಾರ್ದು ಅಂತ ದಾರಿಯಲ್ಲಿ ಇನ್ನೂ ಸ್ವಲ್ಪ ಕೆಲಸ ಮಾಡಿ ಅಲ್ಪ ಸ್ವಲ್ಪ ಹಣ ತಗೊಂಡು ಹೋಗ್ತಾನೆ.
ಸೋಮಣ್ಣ ಮನೆ ಹತ್ರ ಬಂದಾಗ ಅವರ ಮನೆ ಮೊದಲಿಗಿಂತ ಪೂರ್ತಿ ಬದಲಾಗಿರುತ್ತೆ. ಮಳೆ ಬಂದ್ರೆ ಸೋರು ಹಾಗಿದ್ದಿದ್ದ ಮನೆ ಈಗ ಹಂಚಿಗಿಂಚಾಕ್ಸಿ ಸ್ವಲ್ಪ ಚೆನ್ನಾಗಿ ಕಾಣ್ತಿರುತ್ತೆ. ಸೋಮಣ್ಣ ಆಶ್ಚರ್ಯದಿಂದ ಮನೆ ನೋಡ್ತಿರುವಾಗ ಮನೆ ಒಳಗಿಂದ ಅವನ ಹೆಂಡತಿ ಸಡನ್ ಆಗಿ ಸೋಮಣ್ಣನನ್ನ ನೋಡ್ತಾಳೆ. ಅವಳಿಗೆ ಸೋಮಣ್ಣ ವಾಪಸ್ ಬಂದಿದ್ದಾನೆ ಅನ್ನೋದು ನಂಬಕ್ಕೆ ಆಗ್ತಿರಲ್ಲ. ಅವಳು ಮಾಡ್ತಿದ್ದ ಕೆಲಸವನ್ನ ಅಲ್ಲೇ ಬಿಸಾಕಿ ಸೋಮಣ್ಣನ ಹತ್ರ ಓಡ್ ಬರ್ತಾಳೆ. ಸಂತೋಷದಿಂದ ರೀ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ. ಆಗ ಸೋಮಣ್ಣ ತಡವರಿಸ್ತಾ, ಅದು ನಾನು ಇಷ್ಟು ದಿನದಿಂದ ನನ್ನ ಕೈಯಲ್ಲಿ ಇಷ್ಟೇ ದುಡಿಯೋಕ್ಕಾಗಿದ್ದು ಅಂತ ಬೇಸರದಿಂದ ದಾರಿಯಲ್ಲಿ ಬರ್ತಾ ದುಡಿದು ತಂದಿದ್ದ ಹಣ ತೆಗೆದು ಅವಳಿಗೆ ತೋರಿಸ್ತಾನೆ. ಆಗ ಅವಳು ಅದನ್ನ ನೋಡಿ, ಏ ಬಿಸಾಕಿ ಅದನ್ನ ಅಂತ ಹೇಳಿ ಅವನನ್ನ ಪ್ರೀತಿಯಿಂದ ಗಟ್ಟಿಯಾಗಿ ತಪ್ಕೋತಾಳೆ. ಸೋಮಣ್ಣ, ನಾನೊಬ್ಬ ಕೈಲಾಗ್ದಿರೋ ಅಪ್ರಯೋಜಕ, ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳ್ತಿರ್ತಾನೆ. ಆಗ ಅವಳು, ಅಯ್ಯೋ ಇರ್ಲಿ ಕಣ್ರಿ, ಪರವಾಗಿಲ್ಲ, ನೀವು ವಾಪಸ್ ಬಂದ್ರಲ್ಲ ಅಷ್ಟೇ ಸಾಕು ನಮಗೆ, ನೀವಿಲ್ದೆ ನಾವು ಎಷ್ಟೊಂದು ಕಷ್ಟ ಅನುಭವಿಸಿದ್ವಿ ಗೊತ್ತಾ ಅಂತ ಹೇಳ್ತಾಳೆ. ಆಗ ಸೋಮಣ್ಣ, ಅದೇ ಆ ಕಷ್ಟವನ್ನ ಪರಿಹಾರ ಮಾಡೋದಕ್ಕೆ ಅಂತಾನೆ ನಾನು ಹೊರಗಡೆ ದುಡ್ಕೊಂಬರೋದಕ್ಕೆ ಅಂತ ಹೋಗಿದ್ದೆ. ಆದ್ರೆ ನಾನೊಬ್ಬ ಅಪ್ರಯೋಜಕ, ನಾನು ಕೈಲಾಗ್ದಿರೋನು, ನನ್ನನ್ನು ಕ್ಷಮಿಸ್ಬಿಡು ಅಂತ ಗೋಳು ಅಂತ ಹೇಳ್ತಿರ್ತಾನೆ. ಆಗ ಅವಳು, ಅಯ್ಯೋ ರೀ ಬನ್ನಿ ಅಂತ ಅವನನ್ನ ಒಳಗಡೆ ಹೇಳ್ಕೊಂಡು ಹೋಗಿ ಹಿತ್ತಲಲ್ಲಿದ್ದ 4 ಹಸು ಮತ್ತೆ ಅವುಗಳ ಕರುಗಳನ್ನ ತೋರಿಸ್ತಾಳೆ. ಸೋಮಣ್ಣ ಆಶ್ಚರ್ಯದಿಂದ, ಯಾರ್ದೇ ಇವೆಲ್ಲ ಅಂತ ಕೇಳ್ತಾನೆ. ಆಗ ಅವಳು, ನಮ್ದೇ ಕಣ್ರಿ ಅಂತ ಹೇಳ್ತಾಳೆ. ಸೋಮಣ್ಣ, ಇದೆಲ್ಲ ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಆಗ ಅವನ ಹೆಂಡತಿ, ನೀವು ಹೋದ್ಮೇಲೆ ಸ್ವಲ್ಪ ದಿನಗಳ ನಂತರ ನನಗೂ ಕೂಲಿ ಕೆಲಸ ಸ್ವಲ್ಪ ಕಡಿಮೆ ಆಗಿದ್ರಿಂದ ಮನೇಲಿ ಕುತ್ಕೊಂಡು ಏನು ಮಾಡಲಿ ಅಂತ ಸಾಲ ಮಾಡಿ ಒಂದು ಹಸು ತಂದು ಸಾಕ್ದೆ. ದೇವರ ದಯೆಯಿಂದ ಅದು 6 ತಿಂಗಳಲ್ಲಿ ಕರು ಹಾಕ್ತು. ಮೊದಲಿಂದಾನೇ ಅದು ಕರು ಹಾಕೋ ಸ್ಥಿತಿಲಿತ್ತು. ಆದರೆ ಮೊದಲಿದ್ದವರಿಗೆ ಇದನ್ನ ಸಾಕೋದಕ್ಕೆ ಇದು ಹೆಚ್ಚಾಗಿತ್ತು. ಅದಕ್ಕೆ ನನಗೆ ಇದನ್ನ ಅವರು ಸಾಲ ಕೊಟ್ಟರು. ಈ ಹಸುವನ್ನ ತಂದು 6 ತಿಂಗಳ ತನಕ ಇದನ್ನ ಪಾಲನೆ ಪೋಷಣೆ ಮಾಡಿದ ಮೇಲೆ ಒಂದೇ ವರ್ಷದಲ್ಲಿ ಹಾಲು ಬೆಣ್ಣೆ ತುಪ್ಪ ಮಾರಿ ಸಾಲ ತೀರಿಸಿ ಇನ್ನೊಂದು ಹಸು ತಂದೆ. ಸ್ವಲ್ಪ ದಿನಗಳ ನಂತರ ಅದು ಕೂಡ ಕರು ಹಾಕಿ ಹಾಲು ಕೊಡೋದಕ್ಕೆ ಶುರು ಮಾಡ್ತು. ಅದರಿಂದ ಬಂದ ದುಡ್ಡಿಂದ ಮನೆ ಸರಿ ಮಾಡಿಸಿ ಮಕ್ಕಳನ್ನ ಶಾಲೆಗೆ ಸೇರಿಸ್ದೆ. ಈಗ ಒಂದು 4 ತಿಂಗಳ ಹಿಂದೆ ಮತ್ತೆ 2 ಹಸು ತಂದೆ. ಆದರೆ ನನ್ನ ಕೈಲಿ ಇವುಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ರೀ. ಮನೆ ಕೆಲಸನೂ ಮಾಡಬೇಕು, ಇದನ್ನೂ ಮಾಡಬೇಕು. ಅದರಿಂದ ಸುಸ್ತಾಗಿ ನಾನು ಎಷ್ಟೋ ಸಲ ತಲೆ ಸುತ್ತ ಬಿದ್ದೋಗಿದ್ದೆ. ಕೈಕಾಲೆಲ್ಲ ತುಂಬ ನೋಯುತ್ತೆ, ತುಂಬ ನಡುಗುತ್ತೆ. ಅತ್ತೆ ಮಾವಂಗೂ ವಯಸ್ಸಾಗಿದೆ, ಎದ್ದು ಓಡಾಡೋ ಸ್ಥಿತಿಲಿ ಅವರಿಲ್ಲ. ಅವರನ್ನು ನೋಡ್ಕೋಬೇಕು, ಮಕ್ಕಳನ್ನು ನೋಡ್ಕೋಬೇಕು, ಮೇಲಿಂದ ಈ ಕೆಲಸ. ನನಗಂತೂ ಸಾಕಾಗೋಗಿದೆ. ತುಂಬ ಸಲ ಎಲ್ಲಿ ನಾನು ನಿಮ್ಮನ್ನು ನೋಡ್ದೇನೆ ಸತ್ತೋಗ್ಬಿಡ್ತೀನೇನೋ ಅನ್ನೋ ಭಯ ಆಗ್ತಿತ್ತು ಅಂತೆಲ್ಲ ಆ 2 ವರ್ಷಗಳಲ್ಲಿ ಅವಳು ಏನೇನು ಕಷ್ಟಪಟ್ಟಳು, ಏನೇನು ಮಾಡಿದ್ಲು ಅಂತೆಲ್ಲ ಅವಳ ನೋವನ್ನು ಸೋಮಣ್ಣನಿಗೆ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಸೋಮಣ್ಣ ದುಃಖದಿಂದ ಕುಸಿದು ಬೀಳ್ತಾನೆ. ಮತ್ತೆ ಇವಾಗೆಲ್ಲಾದರೂ ನಾನು ಸಾಯಕ್ಕೆ ಹೋಗಿದ್ದೆ ಅಂತ ಇವಳಿಗೆ ಹೇಳಿದರೆ ಇವಳು ನನ್ನ ಕೆಪ್ಪೆಗೆ ಹೊಡೆಯೋದಂತೂ ಗ್ಯಾರಂಟಿ ಅಂತ ಸೋಮಣ್ಣ, ಇರಲಿ ಬಿಡು, ಆಗಿದ್ದಾಗೋಯ್ತು, ಎಲ್ಲ ಒಳ್ಳೇದಕ್ಕೆ ಆಗೋದು. ನಾನೀಗ ಬಂದಿದ್ದೀನಲ್ವಾ, ಇನ್ನು ಮುಂದೆ ನೀನು ನಿಶ್ಚಿಂತೆಯಾಗಿದ್ಬಿಡು. ಮನೆ ಕೆಲಸ, ಈ ಹಸುಗಳನ್ನು ನೋಡ್ಕೊಳ್ಳೋ ಎಲ್ಲ ಕೆಲಸ ಇನ್ನು ಮುಂದೆ ನನ್ನ ಜವಾಬ್ದಾರಿ. ನಾನು ಬೇರೆಯವ್ರ ಹತ್ರ ದುಡ್ದಿದ್ದು ಸಾಕು, ಈಗಿಲ್ಲೇ ಮನೆಯಲ್ಲೇ ಕೆಲಸ ಮಾಡ್ತೀನಿ. ನೀನು ಬರೀ ಮಹಾರಾಣಿ ಹಾಕಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಮಕ್ಕಳು ಮನೆ ಹಣಕಾಸಿನ ವ್ಯವಹಾರ ನೋಡ್ಕೋ ಅಷ್ಟೇ ಅಂತ ಹೇಳಿ ತಕ್ಷಣ ಕೆಲಸ ಶುರು ಮಾಡಿಬಿಡ್ತಾನೆ. ಅವಳ ಹೆಂಡತಿ ನಾಳೆಯಿಂದ ಮಾಡ್ತಿರಂತೆ ಅಂತ ಹೇಳ್ತಾಳೆ. ಸೋಮಣ್ಣನಿಗೆ ಕಣ್ಣೀರು ತಡಿಯಕ್ಕೆ ಆಗ್ತಿರಲ್ಲ. ಮತ್ತೆ ಅವನು ಮೊದಲೇ ಪರಿಶ್ರಮಿ ಜೀವಿ ಆಗಿದ್ರಿಂದ, ಇಲ್ಲ ನಾನು ಈಗಲಿಂದಾನೇ ಮಾಡ್ತೀನಿ ಅಂತ ಎಲ್ಲ ಜವಾಬ್ದಾರಿ ಅವನ ಮೇಲೆ ತಗೋತಾನೆ. ಸಂಜೆ ಆದಮೇಲೆ ಮಕ್ಕಳು ಅಪ್ಪ ಅಮ್ಮ ಎಲ್ಲರನ್ನೂ ಭೇಟಿಯಾಗ್ತಾನೆ. ಎಲ್ಲರೂ ಸೋಮಣ್ಣ ವಾಪಸ್ ಬಂದಿದ್ದಕ್ಕೆ ತುಂಬಾನೇ ಸಂತೋಷ ಪಡ್ತಾರೆ. ಸೋಮಣ್ಣನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವನ ಕೈಯಲ್ಲಿ ಹೆಚ್ಚು ದುಡ್ಡು ಬಂದರೆ ಕಳೆದೋಗೋದಂತೂ ಗ್ಯಾರಂಟಿ ಅಂತ. ಅದಕ್ಕೆ ಅವನು ಬರೀ ಪರಿಶ್ರಮ ಮಾತ್ರ ಪಡ್ತಿರ್ತಾನೆ. ಹಣಕಾಸಿನ ವ್ಯವಹಾರವನ್ನ ಅವಳ ಹೆಂಡತಿ ಕೈ ಕೊಟ್ಟಿರ್ತಾನೆ. ಸೋಮಣ್ಣನ ಪರಿಶ್ರಮದಿಂದ ಮತ್ತೆ ಅವನ ಪತ್ನಿಯ ಒಳ್ಳೆ ಗುಣದಿಂದ ಅವರು ಕೆಲವೇ ವರ್ಷಗಳಲ್ಲಿ ಆ ಸನ್ಯಾಸಿಯವರು ಹೇಳಿದ ಹಾಗೆ ಅವರು ಅವರ ಊರಲ್ಲೇ ಎಲ್ಲರಿಗಿಂತ ದೊಡ್ಡ ಶ್ರೀಮಂತರಾಗಿ ಮುಂದೆ ಬರ್ತಾರೆ. ಸ್ನೇಹಿತರೆ, ಇದನ್ನ ನೀವು ಸೋಮಣ್ಣನ ಪರಿಶ್ರಮ ಅಂತನಾದ್ರೂ ಅನ್ಕೋಬಹುದು, ಇಲ್ಲ ಅವನ ಪತ್ನಿಯ ಅದೃಷ್ಟ ಅಂತನಾದ್ರೂ ಅನ್ಕೋಬಹುದು. ಆದರೆ ಅದೃಷ್ಟ ಮುಂದೆನೂ ಹಾಗೆ ಕೆಲಸ ಮಾಡ್ತಿರ್ಬೇಕು ಅಂದ್ರೆ ಅದಕ್ಕೆ ಪರಿಶ್ರಮ ಇರಲೇಬೇಕು. ನಾನು ಮೊದಲೇ ಹೇಳಿಲ್ವಾ, ಪರಿಶ್ರಮಿಗಳಿಗೆ ಪರಿಶ್ರಮದ ದಾರಿ. ಅವ್ರಿಗೆ ಬೇಕಾಗಿರೋದು ಅವರ ಭಾಗ್ಯದಲ್ಲಿ ಬರ್ದಿಲ್ಲ ಅಂದ್ರೂ ಹೇಗಾದ್ರೂ ಮಾಡಿ ಅದನ್ನ ಭಗವಂತನಿಂದ ಕೊಡಿಸುತ್ತೆ. ಎಲ್ಲರ ಭಾಗ್ಯ ಒಂದೇ ತರ ಇರಲ್ಲ. ಭಗವಂತ ಒಂದೊಂದ್ಸಲ ನಮ್ಮ ಭಾಗ್ಯವನ್ನ ಬೇಕು ಅಂತಾನೆ ಉಲ್ಟಾ ಬರ್ದಿರ್ತಾನೆ. ನಾವು ಅದಕ್ಕೋಸ್ಕರ ಎಷ್ಟು ಕಷ್ಟಪಡ್ತೀವಿ ನೋಡೋಣ ಅಂತ. ನಾವು ನಮ್ಮ ಪರಿಶ್ರಮವನ್ನ ಸತತವಾಗಿ ಸರಿಯಾದ ಜಾಗದಲ್ಲಿ ಸರಿಯಾದ ಅವಕಾಶದಿಂದ ಮಾಡಿದ್ರೆ ನಮ್ಮ ಭಾಗ್ಯ ನಮ್ಮ ಪರಿಶ್ರಮದಿಂದ ಬದಲಾಗೇ ಆಗುತ್ತೆ. ಆದ್ರೆ ಈ ದಾರಿಯಲ್ಲಿ ಮುಂದೆ ಸಾಗೋರಿಗೆ ಸೋಮಣ್ಣನಿಗೆ ಬಂದ ಹಾಗೆ ತುಂಬಾ ಪರೀಕ್ಷೆಗಳು ಬರುತ್ತೆ. ಆದರೆ ಅವುಗಳನ್ನೆಲ್ಲ ಮೆಟ್ಟಿ ನಿಂತರೆ ಆ ಭಗವಂತನ ಕೈಯಲ್ಲೂ ಬೇರೆ ಯಾವುದೇ ದಾರಿ ಉಳಿಯೋದಿಲ್ಲ. ನಮಗೆ ಬೇಕಾಗಿರೋದನ್ನ ಅವನು ಕೊಡಲೇಬೇಕು, ಅಥವಾ ಅದನ್ನ ಸಮನಾಗಿರೋದನ್ನಾದರೂ ಅವನು ಕೊಡಲೇಬೇಕಾಗುತ್ತೆ. ಇದು ಅವಂದೇ ನಿಯಮ. ಎಲ್ಲ ಕರ್ಮಗಳ ಫಲ ಬಡ್ಡಿ ಸಮೇತ ಅವರಿಗೆ ವಾಪಸ್ ಸಿಗಬೇಕು ಅನ್ನೋದು. ಹಾಗಾಗಿ ಸ್ನೇಹಿತರೆ, ಯಾರೆಲ್ಲ ನಮ್ಮ ಭಾಗ್ಯದಲ್ಲಿ ಬರ್ದಿಲ್ಲ, ನಮ್ಮ ಹಣೆ ಬರಹನೇ ಇಷ್ಟೇ ಅಂತೆಲ್ಲ ನೆಪ ಹೇಳ್ತಿರ್ತಾರೋ, ಒಂದು ಅವರಿಗೆ ಅವ್ರ ಮುಂದೆ ಇರೋ ಅವಕಾಶಗಳು ಕಾಣ್ತಿರಲ್ಲ, ಅಥವಾ ಅವರು ಸೋಮಾರಿಗಳು ಇಲ್ಲ ಕೈಲಾಗ್ದಿರೋರಾಗಿರ್ತಾರೆ.
ಯಾಕಂದ್ರೆ ಏನೇ ಆಗಲಿ ನಮ್ಮ ಹಣೆ ಬರದಲ್ಲಿ ಇಲ್ಲ ಅನ್ನೋದಕ್ಕೆ ನಮ್ಮ ಭಾಗ್ಯದಲ್ಲಿ ಏನು ಬರೆದಿದೆ ಏನು ಬರ್ದಿಲ್ಲ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಯಾವಾಗ ನಾವು ಅದನ್ನು ಮಾಡೋದಕ್ಕೆ ಇಷ್ಟ ಇಲ್ಲದೆ ಸಾಕಾಗಿ ಸೋಲುಕೋತೀವೋ ಆಗ ಮಾತ್ರ ಹಣೆ ಬರಹ ಅಥವಾ ಭಾಗ್ಯ ನೆನಪಾಗೋದು. ಹಾಗಾಗಿ ಕಷ್ಟದಲ್ಲಿ ನಮ್ಮ ಭಾಗ್ಯ ಸರಿಯಿಲ್ಲ, ಹಣೆ ಬರಹ ಸರಿಯಿಲ್ಲ, ಪರಿಸ್ಥಿತಿ ಸರಿಯಿಲ್ಲ ಅನ್ಬೇಡಿ. ನಮ್ಮ ಮನಸ್ಥಿತಿ ಸರಿಯಿಲ್ಲ ಅನ್ನಿ. ಮನಸ್ಥಿತಿ ಸರಿ ಇದ್ದು ನಾನು ಮಾಡೇ ಮಾಡ್ತೀನಿ ಅನ್ನೋ ಹಠ ಇದ್ದು ಸರಿ ದಾರಿಯಲ್ಲಿ ಸರಿ ಕೆಲಸದಲ್ಲಿ ಪರಿಶ್ರಮ ಪಟ್ಟರೆ ಭಾಗ್ಯನೂ ಬದಲಾಗಬೇಕು, ಹಣೆ ಬರಹನೂ ಬದಲಾಗಬೇಕು. ಒಂದು ಸಲ ಹಣೆ ಬರಹ ಅಥವಾ ಭಾಗ್ಯವನ್ನ ಬರ್ತಿದ್ರೆ ಅದನ್ನ ಮನುಷ್ಯರ ಕೈಯಲ್ಲಿ ಬದಲಾಯಿಸೋದಕ್ಕೆ ಆಗದೆ ಇರ್ಬೋದು. ಆದರೆ ನಮ್ಮ ಕೈಯಲ್ಲಿ ಪರಿಸ್ಥಿತಿಯನ್ನ ಬದಲಾಯಿಸೋ ಸಾಮರ್ಥ್ಯ ಇರುತ್ತೆ. ಧೈರ್ಯದಿಂದ ಅಷ್ಟು ಮಾಡಿದ್ರೆ ಸಾಕು. ಭಗವಂತನ ಕೈಯಲ್ಲಿ, ಪ್ರಕೃತಿಯ ಕೈಯಲ್ಲಿ ಆಗದೆ ಇರೋದು ಏನೂ ಇಲ್ಲ. ನಮ್ಮ ಒಳ್ಳೆ ಮನಸ್ಸಿಂದ ಪರಿಶ್ರಮ ಪಟ್ಟು ಅವನನ್ನು ಒಪ್ಸಿದ್ರೆ ಮುಂದೆ ನಮ್ಮ ಕರ್ಮಗಳಿಗೆ ಸರಿಯಾಗಿ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಅವನು ಡಿಸೈಡ್ ಮಾಡ್ತಾನೆ. ಸೊ ನಮ್ಮ ಹಣೆ ಬರಹ ಭಾಗ್ಯ ಸರಿ ಇಲ್ಲ ಅನ್ನೋರಿಗೆ ಅದನ್ನ ಬದಲಾಯಿಸಕ್ಕಿರೋ ಎರಡನೇ ಮಾರ್ಗ ನಿರಂತರ ಪರಿಶ್ರಮ. ಯಾಕಂದ್ರೆ ಎಲ್ಲ ಕರ್ಮಗಳ ಫಲನೂ ನಮಗೆ ಸಿಕ್ಕೇ ಸಿಗುತ್ತೆ. ಅಂಥದ್ರಲ್ಲಿ ಪರಿಶ್ರಮದ್ದು ಬೇರೆ ಮಾತೇ ಇಲ್ಲ, ವಾಪಸ್ ಬಂದೇ ಬರುತ್ತೆ. ಈಗ ಮೂರನೇ ದಾರಿ, ದುರ್ಭಾಗ್ಯವನ್ನ ಬದಲಾಯಿಸೋದಕ್ಕೆ. ಈ ದಾರಿ ಎಲ್ಲರ ಕೈಯಲ್ಲೂ ಆಗುವಂಥದ್ದಲ್ಲ. ಆದ್ರೂ ಇದರಿಂದ ನಾವೇನು ಕೆಲಸ ಕರ್ಮದ ಚಿಂತೆ ಮಾಡದೆ, ಪಾಪ ಪುಣ್ಯದ ಭಯ ಇಲ್ಲದೆ ನಮ್ಮ ದುರ್ಭಾಗ್ಯವನ್ನ ಬದಲಾಯಿಸ್ಕೋಬಹುದು. ಆದ್ರೆ ಇದು ಶ್ರದ್ಧಾವಂತರಿಗೆ, ಆಚಾರ ವಿಚಾರ ಇರೋರಿಗೆ ಮಾತ್ರ ಸಾಧ್ಯ ಆಗೋದು. ಯಾವುದಪ್ಪ ಆ ದಾರಿ ಅಂದ್ರೆ ಭಕ್ತಿಯ ದಾರಿ, ಭಗವಂತನಲ್ಲಿ ಪೂರ್ಣ ಸಮರ್ಪಣೆಯ ದಾರಿ. ಈ ದಾರಿಯಲ್ಲಿ ನಾವು ನಿಷ್ಠೆಯಿಂದ ನಡಿತೀವಿ ಅನ್ನೋರಿಗೆ ಭಗವದ್ಗೀತೆಯ ಪ್ರಕಾರ ಒಳ್ಳೆಯದು ಕೆಟ್ಟದ್ದು, ಪಾಪ ಪುಣ್ಯ, ಜಯ ಪರಾಜಯ, ಕರ್ಮದ ಫಲ ಅಥವಾ ಕರ್ಮ ಬಂಧನ ಯಾವತ್ತೂ ಕಾಡಲ್ಲ. ಭಗವಂತನಲ್ಲಿ ಪೂರ್ಣ ಸಮರ್ಪಣೆಯ ದಾರಿಯಲ್ಲಿ ನಾವು ನಡಿತೀವಿ ಅನ್ನೋರಿಗೆ ಅವರ ಭಾಗ್ಯ, ಹಣೆ ಬರಹ ಎಷ್ಟೇ ಕೆಟ್ಟದಾಗಿರಲಿ ಅಥವಾ ಅವ್ರು ಎಂಥ ದೊಡ್ಡ ಪಾಪಿಗಳೇ ಆಗಿದ್ರೂ ಒಂದು ಸಲ ಒಳ್ಳೆ ಮನಸ್ಸಿಂದ, ಪಶ್ಚಾತ್ತಾಪದ ಮನಸ್ಸಿಂದ ಅವರ ಕುಕರ್ಮಗಳನ್ನು ಬಿಟ್ಟು ಭಗವಂತನಲ್ಲಿ ನೀನೇ ಎಲ್ಲ, ನಿನ್ನಿಂದಾನೇ ಎಲ್ಲ, ನಾನೇನೂ ಅಲ್ಲ, ನನಗೆ ಕರ್ಮಫಲದ ಚಿಂತೆ ಇಲ್ಲ, ಸಾವು ನೋವಿನ ದುಃಖ ಇಲ್ಲ, ಜಯ ಪರಾಜಯದ ಮೋಹವಿಲ್ಲ, ಪಾಪ ಪುಣ್ಯದ ಚಿಂತೆನೂ ನನಗಿಲ್ಲ, ಸುಖ ಸಂತೋಷದ ಆಸೆ ಕೂಡ ಇಲ್ಲ, ಎಲ್ಲ ನೀನೇ, ಈ ಸೃಷ್ಟಿಯಲ್ಲಿ ನಡೆಯೋ ಎಲ್ಲ ಸಣ್ಣ ಪುಟ್ಟ ಕಾರ್ಯಗಳಿಗೂ ನೀನೇ ಕಾರಣ, ನಾನೊಬ್ಬ ನಿಮಿತ್ತ ಅಷ್ಟೇ ಅನ್ನೋ ಸದಾ ಸಂಪೂರ್ಣ ಭಾವದಿಂದ ಆ ಭಗವಂತನಲ್ಲಿ ಸಮರ್ಪಿತರಾದ್ರೆ ಈ ಇಹಲೋಕವನ್ನ ಬಿಡಿ, ಅಂದ್ರೆ ಈ ಭೂಲೋಕ, ಮೃತ್ಯುಲೋಕ ಅಲ್ಲ, ಪರಲೋಕದಲ್ಲಿ ಭಗವದ್ಧಾಮದಲ್ಲಿ ನಮಗೆ ಜಾಗ ಸಿಗುತ್ತೆ. ಆದ್ರೆ ನಾನು ಮೊದಲೇ ಹೇಳಿದ ಹಾಗೆ ಈ ಕಾಲದಲ್ಲಿ, ಈ ಡಿಸ್ಟ್ರಾಕ್ಷನ್ ಕಾಲದಲ್ಲಿ ಈ ಮಾರ್ಗವನ್ನ ಪಾಲಿಸೋದು ನಿಜವಾಗ್ಲೂ ತುಂಬಾನೇ ಕಷ್ಟ. ಯಾಕಂದ್ರೆ ಸ್ವತಃ ಭಗವಂತನೇ ಈ ಮಾರ್ಗದಲ್ಲಿರೋರ್ನ ತುಂಬಾ ಪರೀಕ್ಷೆ ಮಾಡ್ತಾರೆ. ಅವನ ಭಕ್ತಿಗೆ ನಾವು ಲಾಯಕ್ ಆಗಿದೀವೋ ಇಲ್ವೋ ಅಂತ. ಯಾವುದೇ ಪರಿಸ್ಥಿತಿಯಲ್ಲೂ ನಮ್ಮ ಮನಸ್ಥಿತಿ ಬದಲಾಗದೆ, ನಮ್ಮ ಮನಸ್ಸು ಈ ಭೂಲೋಕದ ಅಥವಾ ಮೃತ್ಯು ಲೋಕದ ಮಾಯಾಜಾಲಕ್ಕೆ ಬೀಳದೆ ಸದಾ ಭಗವಂತನ ಲೋಕದ ಬಗ್ಗೆ ಯೋಚನೆ ಮಾಡ್ತಾ ಅವನಲ್ಲಿ ಸೇರೋ ಒಂದೇ ಒಂದು ಪರಮ ಗುರಿಯನ್ನ ಇಟ್ಕೊಂಡಿದ್ರೆ ಮಾತ್ರ ಈ ಭಕ್ತಿ ದಾರಿಯಲ್ಲಿ ಮುಂದೆ ಸಾಗೋದಕ್ಕೆ ಸಾಧ್ಯ ಆಗೋದು. ಯಾಕಂದ್ರೆ ಈ ಭೂಲೋಕದ ಮಾಯಾಜಾಲ ಜನರನ್ನ ಈ ದಾರಿಯಲ್ಲಿ ಮುಂದೆ ಸಾಗೋದಕ್ಕೆ ಯಾವುದೇ ಕಾರಣಕ್ಕೂ ಸುಲಭವಾಗಿ ಬಿಡೋದೇ ಇಲ್ಲ. ಈ ದಾರಿಯಲ್ಲಿ ನಡೆಯೋರು ಈ ಜಗತ್ತಿನ ಮೋಹಮಾಯೆಯನ್ನ ಹೀಗೆ ಚಿಟಿಕೆ ಹೊಡೆಯೋದ್ರಲ್ಲಿ ತ್ಯಾಗ ಮಾಡ್ಬಿಡ್ತೀನಿ ಅನ್ನೋ ಮನೋಭಾವ ಇದ್ದವರಿಗೆ ಮಾತ್ರ ಈ ದಾರಿಯಲ್ಲಿ ಮುಂದೆ ಸಾಗೋದಕ್ಕೆ ಸಾಧ್ಯ ಆಗೋದು. ನೋಡಿ, ಈ ದಾರಿಯಲ್ಲಿ ಭಗವಂತನನ್ನ ಆರಾಧಿಸಿದ ಜನರು ಹಲವಾರು ಮಂದಿ ಇದ್ದಾರೆ. ಎಕ್ಸಾಂಪಲ್ಗೆ ಮೀರಾಬಾಯಿ, ಭಕ್ತರ ಕಣ್ಣಪ್ಪ, ಕನಕದಾಸರು, ಪುರಂದರದಾಸರು, ಅಕ್ಕ ಮಹಾದೇವಿ, ಮಹಾರಾಜ ಅಂಬರೀಷ, ಭಕ್ತ ಪ್ರಹ್ಲಾದ, ಇಂಥವರು ಇನ್ನೂ ಹಲವಾರು ಮಹಾನ್ ಭಕ್ತರಿದ್ದಾರೆ. ಯಾರು ಈ ಐಹಿಕ ಜಗತ್ತಿನ ಮೋಹವನ್ನ ಬಯಸದೆ ಬರೀ ಭಗವಂತನನ್ನ ಮಾತ್ರ ಬಯಸ್ತವರು ಮತ್ತೆ ಈ ಸಮರ್ಪಣೆಯನ್ನು ಭಕ್ತಿ ದಾರಿಯಲ್ಲಿ ನಡೆದವರು. ಇಂಥವ್ರು ನಿಮ್ಗೆ ಯಾರು ಗೊತ್ತು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಈ ಭಕ್ತಿ ದಾರಿಯಲ್ಲಿ ಸಾಗೋರ ಪ್ರಪಂಚನೇ ಬೇರೆ. ಅವ್ರು ಇಲ್ಲಿರಲ್ಲ, ಅವ್ರ ಮನಸ್ಸು ಎಲ್ಲೋ ಇರುತ್ತೆ, ಸದಾ ಭಗವಂತನಲ್ಲೇ ಇರುತ್ತೆ. ಒಂದೇ ಒಂದು ಕ್ಷಣಕ್ಕೂ ನಾನು, ನಂದು, ನನ್ನಿಂದ ಅನ್ನೋದು ಅವ್ರ ಮನಸ್ಸಲ್ಲಿ ಬರೋದೇ ಇಲ್ಲ. ಸದಾ ಭಗವಂತನ ನಾಮಸ್ಮರಣೆಯಲ್ಲಿ ಮುಳುಗಿರ್ತಾರೆ. ಇಂಥವ್ರನ್ನ ಭಗವಂತ ಎಲ್ಲ ಪರಿಸ್ಥಿತಿಯಿಂದನೂ, ಎಲ್ಲ ಸಾಂಸಾರಿಕ ಮಾಯೆಯಿಂದನೂ ಹೇಗೆ ಕಾಪಾಡ್ತಾನೆ ಅಂದ್ರೆ, ಈ ಕುದಿತಿರೋ ಎಣ್ಣೆಯಿಂದ ನಾವು ಬೋಂಡ ಹೇಗೆ ಹೊರಗಡೆ ತೆಗಿತೀವೋ ಹಾಗೆ ಭಕ್ತಿಯ ದಾರಿಯಲ್ಲಿರೋರ್ನ ಭಗವಂತ ಅವನು ಪರೀಕ್ಷೆ ಮಾಡಿದ ನಂತರ ಪಟ್ಟಂತ ಅವರನ್ನ ಈ ಸಾಂಸಾರಿಕ ಮಾಯೆಯಿಂದ ಹೊರಗಡೆ ತೆಗೆದುಬಿಡ್ತಾನೆ. ನೋಡಿ, ವಿಡಿಯೋ ಕೊನೆಯಲ್ಲಿ ಸಮರ್ಪಣೆಯ ಭಕ್ತಿ ಮಾರ್ಗಕ್ಕಿರೋ ಶಕ್ತಿಯ ಬಗ್ಗೆ ನಾನು ನಿಮಗೆ ಮಹಾಭಾರತದ ಒಂದು ಸಣ್ಣ ಪ್ರಸಂಗ ಹೇಳ್ತೀನಿ ಕೇಳಿ. ಏನಂದ್ರೆ, ಕೃಷ್ಣ ಪಾಂಡವರ ಪರವಾಗಿ ಶಾಂತಿ ಪ್ರಸ್ತಾವನೆ ನೀಡೋದಕ್ಕೆ ಅಂತ ಹಸ್ತಿನಾಪುರಕ್ಕೆ ಬಂದಾಗ ಶಕುನಿಯ ಮಾತು ಕೇಳಿ ದುರ್ಯೋಧನ ಕೃಷ್ಣ ಮೋಸ ಮಾಡಕ್ ಬಂದಿದ್ದಾನೆ ಅಂತ ಅವನನ್ನ ಬಂದಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಆದ್ರೆ ಕೃಷ್ಣ ಅವನ್ ಯಾರು, ಅವನನ್ನ ಬಂದಿ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಅನ್ನೋದನ್ನ ದುರ್ಯೋಧನನಿಗೆ ಒಂದು ಸಣ್ಣ ಟ್ರೈಲರ್ ತೋರಿಸೋಗಿರ್ತಾನೆ. ಅದೇ ದುರ್ಯೋಧನನ ಕೊನೆಯ ಅವಕಾಶ ಆಗಿತ್ತು ಎಚ್ಚೆತ್ಕೊಳ್ಳೋದಕ್ಕೆ. ಆದ್ರೆ ದುರ್ಯೋಧನ ಅವನ ಅಹಂಕಾರದಿಂದ ಕೃಷ್ಣ ಯಾರು ಅನ್ನೋದು ಅವನ ಮಂಕ ಬುದ್ಧಿಗೆ ಗೊತ್ತಾಗೋದೇ ಇಲ್ಲ. ಏನಾದ್ರೂ ಆಗ್ಲಿ, ನಾನು ಕೃಷ್ಣನ ವಿರುದ್ಧ, ಪಾಂಡವರ ವಿರುದ್ಧ ಯುದ್ಧ ಮಾಡೇ ಮಾಡ್ತೀನಿ ಅಂತ ಹಠ ಮಾಡ್ತಾನೆ. ಆಗ ಧೃತರಾಷ್ಟ್ರ ಚಿಂತೆಯಲ್ಲಿ ಜ್ಯೋತಿಷ್ಯರನ್ನ ಕರೆಸಿ ದುರ್ಯೋಧನ ಮತ್ತೆ ಪಾಂಡವರ ಇಬ್ಬರ ಭವಿಷ್ಯದ ಬಗ್ಗೆ ಅವರ ಗ್ರಹಗತಿಗಳನ್ನ ನೋಡೋದಕ್ಕೆ ಹೇಳ್ತಾನೆ.
ಆಗ ಜ್ಯೋತಿಷಿ ಅವರ ಗ್ರಹಗತಿಗಳನ್ನೆಲ್ಲ ಪರಿಶೀಲನೆ ಮಾಡಿದ ನಂತರ ದುರ್ಯೋಧನನ ಗ್ರಹಗತಿಗಳ ಪ್ರಕಾರ ಅವನ ಭಾಗ್ಯದಲ್ಲಿ ರಾಜಯೋಗ ಬರ್ತಿದೆ, ಅವನು ರಾಜ್ಯ ಆಳ್ತಾನೆ ಅಂತ ಬರ್ತಿದೆ. ಆದ್ರೆ ಪಾಂಡವರ ಭಾಗ್ಯದಲ್ಲಿ ರಾಜಯೋಗ ಇಲ್ಲ ಅಂತ ಬರ್ತಿದೆ ಅಂತ ಹೇಳ್ತಾನೆ. ಅದನ್ನ ಕೇಳಿದ ನಂತರ ಧೃತರಾಷ್ಟ್ರನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಇನ್ನೇನ್ ರಾಜ್ಯದ ಭಾಗ್ಯ ದುರ್ಯೋಧನನ ಭಾಗ್ಯದಲ್ಲಿ ಇದೆ ಅಂದ್ಮೇಲೆ ಸರಿ, ಇನ್ನೇನು ಮಾಡಿ ಯುದ್ಧನ ಅಂತ ಹೇಳ್ತಾನೆ. ಭೀಷಣ ಯುದ್ಧ ನಡೀತಿರುತ್ತೆ. ದುರ್ಯೋಧನನ ಗ್ರಹಗತಿಗಳ ಪ್ರಕಾರ ಎಲ್ಲ ಸರಿಯಾಗಿ ಹೋಗ್ತಿರುತ್ತೆ. ಆದ್ರೆ 10ನೇ ದಿನಕ್ಕೆ ಭೀಷ್ಮ ಪಿತಾಮಹರು ಧರಾಶಾಯಿ ಆಗ್ತಾರೆ. ಆಗ ಧೃತರಾಷ್ಟ್ರ ಮತ್ತೆ ಜ್ಯೋತಿಷಿಗಳನ್ನ ಕರೆದು ಇದೇನ್ ಹೀಗಾಯ್ತಲ್ಲ, ಮುಂದೇನಾಗುತ್ತೆ ಅಂತ ದುರ್ಯೋಧನನ ಗ್ರಹಗತಿ ಇನ್ನೊಂದ್ಸಲ ಚೆಕ್ ಮಾಡಿ ಹೇಳಿ ಅಂತ ಕೇಳ್ತಾನೆ. ಜ್ಯೋತಿಷಿಯವರು ಮತ್ತೆ ನೋಡಿದಾಗ ದುರ್ಯೋಧನನ ಗ್ರಹಗತಿ ಮೊದಲಿದ್ದ ಹಾಗಿರಲ್ಲ, ಸ್ವಲ್ಪ ಬದಲಾಗಿರುತ್ತೆ. ಗ್ರಹಗತಿ ಯಾರಿಗೋಸ್ಕರನೂ ಯಾವತ್ತೂ ಬದಲಾಗೋದಕ್ಕೆ ಸಾಧ್ಯನೇ ಇರಲ್ಲ, ಆದ್ರೂ ಆಗಿರುತ್ತೆ. ದುರ್ಯೋಧನನ ಭಾಗ್ಯದಲ್ಲಿ ಇನ್ನೂ ರಾಜ್ಯಭಾರದ ಸಂಕೇತ ಇರುತ್ತೆ, ಅದಕ್ಕೆ ಯುದ್ಧ ಮುಂದುವರಿಯುತ್ತೆ. ಆದ್ರೆ ಯುದ್ಧದ 15ನೇ ದಿನಕ್ಕೆ ಗುರು ದ್ರೋಣಾಚಾರ್ಯ ಅವರ ಅಂತ್ಯ ಆಗುತ್ತೆ. ಆಗ ಮತ್ತೆ ದುರ್ಯೋಧನ ಗ್ರಹಗತಿ ಚೆಕ್ ಮಾಡಿದಾಗ ಆಗ ಅರ್ಧಕ್ಕೆ ಅರ್ಧ ಅವನ ಭಾಗ್ಯ ಮತ್ತೆ ಗ್ರಹಗತಿ ಬದಲಾಗಿರುತ್ತೆ. ಮತ್ತೆ 17ನೇ ದಿನಕ್ಕೆ ಮಹಾಪರಾಕ್ರಮಿ ಕರ್ಣನ ಅಂತ್ಯ ಆಗೋಗುತ್ತೆ. ಆಗ ಇನ್ನೊಂದ್ಸಲ ಧೃತರಾಷ್ಟ್ರ ದುರ್ಯೋಧನ ಮತ್ತೆ ಪಾಂಡವರ ಗ್ರಹಗತಿಗಳನ್ನ ಚೆಕ್ ಮಾಡಿಸಿದಾಗ ಆಗಂತೂ ದುರ್ಯೋಧನನ ಪೂರಾ ಗ್ರಹಗತಿ ಬದಲಾಗಿ ಪಾಂಡವರ ಕಡೆ ರಾಜ್ಯಭಾರದ ಸಂಕೇತ ಮಾಡ್ತಿರುತ್ತೆ. ಯಾವತ್ತೂ ಹೀಗಾಗೋದಕ್ಕೆ ಸಾಧ್ಯನೇ ಇರಲ್ಲ. ಗ್ರಹಗತಿ ಯಾವುದೇ ಪರಿಸ್ಥಿತಿಯಲ್ಲೂ ಯಾರಿಗೋಸ್ಕರನೂ ಬದಲಾವಣೆ ಆಗೋದೇ ಇಲ್ಲ. ಆದ್ರೆ ಆ ಯುದ್ಧದಲ್ಲಿ ದುರ್ಯೋಧನ ಮತ್ತೆ ಪಾಂಡವರ ಗ್ರಹಗತಿ ಬದಲಾವಣೆ ಆಗಿರುತ್ತೆ. ಧೃತರಾಷ್ಟ್ರ ಇದು ಹೇಗೆ ಸಾಧ್ಯ ಅಂತ ಜ್ಯೋತಿಷಿ ಅವರನ್ನ ಕೇಳಿದಾಗ ಜ್ಯೋತಿಷಿ ಅವರು ಪಾಂಡವರ ಪಕ್ಷದಲ್ಲಿ ಯಾವುದೋ ಒಂದು ಅದ್ಭುತವಾದ ದಿವ್ಯ ಶಕ್ತಿ ಇದೆ, ಅದು ಗ್ರಹಗಳ ಜೊತೆ ಆಟ ಆಡ್ತಿದೆ. ಆ ಶಕ್ತಿ ಕ್ಷಣ ಕ್ಷಣಕ್ಕೂ ಗ್ರಹಗತಿಗಳನ್ನ ಅದಕ್ಕೆ ಹೇಗ್ ಬೇಕೋ ಹಾಗೆ ಬದಲಾಯಿಸ್ತಿದೆ. ಕೌರವರ ಭಾಗ್ಯವನ್ನ ಅಳಿಸಿ ಪಾಂಡವರ ಭಾಗ್ಯವನ್ನ ಹೊಸದಾಗಿ ಬರೆಯಲಾಗಿದೆ. ಅಲ್ಲಿ ಯಾರೂ ಇದ್ದಾರೆ ಇದನ್ನೆಲ್ಲ ಮಾಡ್ತಿರೋರು ಅಂತ ಜ್ಯೋತಿಷಿ ಅವರು ಧೃತರಾಷ್ಟ್ರನಿಗೆ ಹೇಳ್ತಾರೆ. ಆಗ ಅಲ್ಲೇ ಇದ್ದ ವಿದುರ ನಗ್ತಾನೆ. ಅದು ಕೃಷ್ಣನ ಬಿಟ್ರೆ ಬೇರೆ ಯಾರಿರಕ್ ಸಾಧ್ಯ ಅಂತ. ಕೃಷ್ಣನೇ ಜಗದ್ಗುರು, ಅವನೇ ಭಗವಂತ. ಅವತ್ತವನು ಶಾಂತಿ ಪ್ರಸ್ತಾವನೆ ತಂದಾಗಲೇ ನನ್ನ ಹತ್ರ ಬಡ್ಕೊಂಡೆ ಅವನನ್ನ ಎದುರಾಕೊಳ್ಳೋದು ಬೇಡ ಅಂತ. ಆದ್ರೆ ನೀನೆ ನಿನ್ನ ಪುತ್ರ ಮೋಹದಲ್ಲಿ ಸಿಲುಕಿ ಎಲ್ಲ ಕಳ್ಕೊಂಡೆ. ಕೃಷ್ಣನೇ ಎಲ್ಲ, ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತಾನೆ. ಯುದ್ಧ ಮುಗ್ದು ಸ್ವಲ್ಪ ದಿನಗಳಾದ್ಮೇಲೆ ಎಲ್ಲ ನಾರ್ಮಲ್ ಆಗ್ತಿದ್ದ ಟೈಮಲ್ಲಿ ಆ ಗ್ರಹಗತಿಗಳನ್ನ ನೋಡ್ತಿದ್ದ ಜ್ಯೋತಿಷರು ಕೃಷ್ಣನ ಹತ್ರ ಅವನ ಅನುಮಾನಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಅವರು ಕೃಷ್ಣನ್ನ ಯಾಕೆ ಹೀಗ್ ಮಾಡಿದ್ರಿ, ಪಾಂಡವರ ಜೊತೆ ಪಕ್ಷಪಾತ ಯಾಕೆ ಮಾಡಿದ್ರಿ, ದುರ್ಯೋಧನ ಗ್ರಹಗತಿಗಳನ್ನೆಲ್ಲ ಬದಲಾಯಿಸಿ ಅವನಿಗೆ ಅನ್ಯಾಯ ಯಾಕೆ ಮಾಡಿದ್ರಿ, ಜಗತ್ತಿನ ಎಲ್ಲಾ ಜೀವಿಗಳು ನಿಮ್ಮ ಸಂತಾನ ತಾನೆ, ಆದ್ರೂ ಈ ಪಕ್ಷಪಾತ ಯಾಕೆ ಅಂತ ಕೇಳ್ತಾರೆ. ಆಗ ಕೃಷ್ಣ ಮುಗುಳ್ನಗ್ತಾನೆ. ಮತ್ತೆ ಹೌದು, ಜಗತ್ತಿನ ಎಲ್ಲಾ ಜೀವಿಗಳು ನನ್ನ ಸಂತಾನನೇ. ಆದ್ರೆ ಒಬ್ಬ ತಂದೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ, ಒಳ್ಳೆ ಸಂಸ್ಕಾರ ಕೊಡ್ತೀನಿ ಅಂದಾಗ ಮಕ್ಕಳು ತಂದೆಗೆ ಸಮರ್ಪಿತರಾದಾಗ ಮಾತ್ರ ಅವರಿಗೆ ಏನ್ ಬೇಕೋ ಆ ಆಶೀರ್ವಾದ ಸಿಗೋದು. ಆದ್ರೆ ಮಕ್ಕಳೇ ಸ್ವತಃ ತಂದೆಯಿಂದ ಸಂಸ್ಕಾರ ಬೇಡ ಅಂದಾಗ ಯಾರು ತಾನೇ ಏನ್ ಮಾಡೋಕ್ಕಾಗುತ್ತೆ. ಅವರ ಕರ್ಮದ ಫಲವನ್ನ ಅವ್ರು ಅನುಭವಿಸ್ತಾರಷ್ಟೇ. ಭಾಗ್ಯದಲ್ಲಿ ಒಳ್ಳೇದು ಬರ್ದಿದೆ ಅಂತ ನೀವು ಇಲ್ಬಾರ್ದು ಅನಾಚಾರ ಮಾಡಿ ಎಲ್ಲ ಕಳ್ಕೊಂಡು ಪಕ್ಷಪಾತ ಯಾಕೆ ಮಾಡಿದೆ ಅಂತ ನನ್ನ ಕೇಳಿದ್ರೆ ನಾನ್ ತಾನೇ ಏನ್ ಹೇಳಕ್ಕಾಗುತ್ತೆ. ಅವರ ಕರ್ಮದ ಫಲವನ್ನ ಅವರಾಗೆ ಅವರೇ ಅನುಭವಿಸಿದಾರೆ ಅಷ್ಟೇ. ಆಗ ಜ್ಯೋತಿಷಿ ಪಾಂಡವರೇನು ಒಳ್ಳೆಯವರಾ, ಅವರು ಜೂಜಾಟ ಆಡಿ ಕೆಟ್ಟ ಕೆಲಸ ಮಾಡಲಿಲ್ವಾ ಅಂತ ಕೇಳ್ತಾರೆ. ಆಗ ಕೃಷ್ಣ ಹೌದು ಮಾಡಿದ್ರು, ಅದಕ್ಕೆ ಅವರು 14 ವರ್ಷ ವನವಾಸ ಮತ್ತೆ 1 ವರ್ಷ ಅಜ್ಞಾತವಾಸವನ್ನ ಅನುಭವಿಸಿದ್ದು. ಎಲ್ಲರ ಪಾಪಕರ್ಮಗಳ ಫಲವನ್ನ ಎಲ್ಲರೂ ಅನುಭವಿಸಲೇಬೇಕು. ಹೌದು, ದುರ್ಯೋಧನನ ಭಾಗ್ಯದಲ್ಲಿ ರಾಜ್ಯ ಇತ್ತು, ಅದನ್ನ ದೃಢಪಡಿಸೋದಕ್ಕೆ ಅಂತಾನೆ ನಾನು ಶಾಂತಿ ಪ್ರಸ್ತಾವನೆ ತಗೊಂಡು ಹೋಗಿದ್ದು. ಪಾಂಡವರಿಗೆ 5 ಹಳ್ಳಿ ಮಾತ್ರ ಕೊಟ್ಟು ಬಾಕಿದೆಲ್ಲ ನೀನೇ ಇಟ್ಕೋ ಅಂತ ಹೇಳೋದಕ್ಕೆ. ಆದ್ರೆ ಅವನ ಅಹಂಕಾರ ಮತ್ತೆ ಅವನ ಕುಕರ್ಮಗಳು ಅವನನ್ನ ಒಂದು ಗತಿ ಕಾಣಿಸಿದವೆ ಹೊರತು ನಾನಲ್ಲ. ದುರ್ಯೋಧನ ಏನ್ ಕಷ್ಟಪಟ್ಟು ಬೆವರು ಸುರಿಸಿ ರಾಜ್ಯ ಸಂಪಾದನೆ ಮಾಡಿರ್ಲಿಲ್ಲ, ಆದ್ರೆ ಪಾಂಡವರು ಮಾಡಿದ್ರು ಇಂದ್ರಪ್ರಸ್ಥವನ್ನ. ಆದ್ರೆ ದುರ್ಯೋಧನ ಅದನ್ನು ಮೋಸದಿಂದ ಕಿತ್ಕೊಂಡ. ಮೋಸದಿಂದ ಗಳಿಸಿದ ಸಂಪತ್ತು ಕ್ಷಣಿಕ ಸಂತೋಷ ಏನೋ ಕೊಡುತ್ತೆ, ಆದ್ರೆ ಅದರ ಜೊತೆ ಶಾಶ್ವತ ದುಃಖ ಕೂಡ ಕೊಟ್ಟು ಹೋಗುತ್ತೆ. ಅದೇ ದುರ್ಯೋಧನನ ಜೊತೆನೂ ಆಗಿದ್ದು. ಹೌದು, ಪಾಂಡವರ ಭಾಗ್ಯದಲ್ಲಿ ರಾಜ್ಯ ಇರಲಿಲ್ಲ, ಆದ್ರೆ ಅವರೆಲ್ಲ ಜಗತ್ಪಿತನಾದ ನನಗೆ ಸಮರ್ಪಿತರಾಗಿದ್ರು. ಯಾರು ಎಲ್ಲವನ್ನೂ ಮರೆತು ನನ್ನನ್ನ ನಂಬ್ತಾರೋ, ಯಾರು ನಾನೇ ಎಲ್ಲ, ನನ್ನಿಂದನೇ ಎಲ್ಲ ಅಂತ ನನ್ನ ಪ್ರತಿಕ್ಷಣ ಭಜಿಸ್ತಾರೋ, ಯಾರು ನನ್ನ ಪರಮ ಭಕ್ತರಾಗಿರ್ತಾರೋ ಅವರ ಜೊತೆ ನಾನು ಪಕ್ಷಪಾತ ಖಂಡಿತವಾಗಿಯೂ ಮಾಡ್ತೀನಿ. ಅವ್ರು ಕೇಳದೇ ಇದ್ರು ಅವ್ರಿಗೆ ಏನ್ ಬೇಕೋ ಎಲ್ಲ ನಾನೇ ಸ್ವತಃ ಸುನಿಶ್ಚಿತ ಮಾಡ್ತೀನಿ. ಆದ್ರೆ ನನ್ನನ್ನ ನಂಬಲಿಲ್ಲ ಅಂದ್ರೆ ಬೇಡ, ನಿಮ್ ಕರ್ಮದ ಫಲವನ್ನ ನೀವಾಗಿ ನೀವೇ ಸೃಷ್ಟಿ ಮಾಡ್ಕೊಂಡು ಅದನ್ನ ಅನುಭವಿಸ್ತೀರಾ. ಆದ್ರೆ ನಿಮ್ಮ ಎಲ್ಲಾ ತಪ್ಪುಗಳನ್ನ ಭಾಗ್ಯ ಇಲ್ಲ ಭಗವಂತನ ಮೇಲೆ ಹಾಕ್ತೀರಾ. ಪಾಂಡವರಂತಾನೇ ಅಲ್ಲ, ಯಾರೇ ಆಗ್ಲಿ, ಎಂಥ ಪಾಪಿಗಳೇ ಆಗ್ಲಿ, ಅವರ ಕುಕರ್ಮವನ್ನ ಬಿಟ್ಟು ಪಶ್ಚಾತ್ತಾಪದಿಂದ, ಸೇವಾ ಮನೋಭಾವದಿಂದ, ಒಳ್ಳೆ ಮನಸ್ಸಿಂದ ಎಲ್ಲದಕ್ಕೂ ಕಾರಣಕರ್ತೃ ನಾನೇ, ಎಲ್ಲವೂ ನನ್ನಿಂದನೇ, ಎಲ್ಲವೂ ನನಗಾಗಿಯೇ ಅನ್ನೋ ಭಾವನೆಯಿಂದ ಯಾರು ನನಗೆ ಸಮರ್ಪಿತರಾಗ್ತಾರೋ ಅಂಥವರಿಗೆ ಈ ಭಾಗ್ಯ, ಹಣೆಬರಹ, ಹುಟ್ಟು, ಸಾವು, ನೋವು, ನಲಿವು, ಸುಖ, ಸಂತೋಷ, ಪಾಪ ಪುಣ್ಯದ ಐಹಿಕ ಜಗತ್ತಿನ ಕರ್ಮ ಬಂಧನಗಳು ಮತ್ತೆ ಅವುಗಳಿಂದ ಸೃಷ್ಟಿಯಾಗೋ ಕರ್ಮ ಫಲಗಳು ಅವರಿಗೆ ಯಾವತ್ತೂ ಕಾಡೋದಿಲ್ಲ. ಅವರಿಗೆ ಯಾವ ಭಯನೂ ಇರೋದಿಲ್ಲ.
ಇರೋದಿಲ್ಲ, ನನ್ನಲ್ಲಿ ಅವರಿರ್ತಾರೆ ಮತ್ತು ಅವರಲ್ಲಿ ನಾನಿರ್ತೀನಿ ಅಂತ ಭಗವಾನ್ ಶ್ರೀಕೃಷ್ಣ ಅವರು ಆ ಜ್ಯೋತಿಷಿಗಳಿಗೆ ಭಕ್ತಿ ಮಾರ್ಗದ ಮಹತ್ವವನ್ನು ತಿಳಿಸಿ ಹೇಳ್ತಾರೆ. ಸೊ ಸ್ನೇಹಿತರೆ, ಈ ಭಾಗ್ಯ ಹಣೆ ಬರಹವನ್ನು ಬದಲಾಯಿಸೋದಕ್ಕೆ, ಮನುಷ್ಯರ ಉದ್ಧಾರಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಹೇಳೋದಕ್ಕೆ ಒಂದು ಬುಕ್ಕೆ ಸಾಕಾಗಲಿಲ್ಲ ಅಂಥದ್ರಲ್ಲಿ ಈ ವಿಡಿಯೋ ಯಾವ ಲೆಕ್ಕ. ಈ ಬ್ರಹ್ಮಾಂಡದಲ್ಲಿ ನಾವು ಅನ್ಕೊಂಡಿರೋ ಈ ಭಾಗ್ಯ ಅಥವಾ ಹಣೆ ಬರಹವನ್ನು ಬದಲಾಯಿಸೋದಕ್ಕೆ ನಮಗೆ ಸಾವಿರಾರು ದಾರಿ ಹಾಗೂ ಸಾವಿರಾರು ಅವಕಾಶಗಳು ಸಿಗುತ್ತೆ. ಆದರೆ ನಮ್ಮಲ್ಲಿ ಅವುಗಳನ್ನು ಹುಡುಕಿ ಅವುಗಳನ್ನು ಬಳಸ್ಕೊಳ್ಳೋ ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ಇರಬೇಕಷ್ಟೇ. ಯಾರೆಲ್ಲ ನಮ್ಮ ಭಾಗ್ಯ ಸರಿ ಇಲ್ಲ, ಹಣೆ ಬರಹ ಸರಿ ಇಲ್ಲ ಅಂತ ಕೈ ಕಟ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾರೋ ಅವರ ಚಿಂತೆಯ ಕರ್ಮದ ಫಲ ದುಃಖದ ಮುಖಾಂತರ ಅವರಿಗೆ ಸಿಗುತ್ತೆ. ಮತ್ತೆ ಏನೇ ಆದ್ರೂ ಎಲ್ಲ ಮರೆತು ಆ ಕ್ಷಣಕ್ಕೆ ಏನ್ ಬೇಕು ಆ ಒಳ್ಳೆ ಕರ್ಮಗಳನ್ನ ಮಾಡಿದ್ರೆ ಅವರಿಗೆ ಅದರ ಫಲ ಸಿಗುತ್ತೆ. ನಿಜವಾಗ್ಲೂ ಯಾರಿಗೆಲ್ಲ ಸಫಲತೆ ಬೇಕು ಅಥವಾ ಏನಾದರೂ ಬೇಕು ಅಂತ ಒಳ್ಳೆ ಮನಸ್ಸಿಂದ ಪರಿಶ್ರಮ ಪಡೋದಕ್ಕೆ ಪ್ರಯತ್ನ ಪಡ್ತಾರೋ ಅವರಿಗೆಲ್ಲ ಏನಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಮತ್ತೆ ಅವರ ಭಾಗ್ಯ ಬದಲಾಗೇ ಆಗುತ್ತೆ. ಅದೇ ಕರ್ಮದ ಮತ್ತೆ ಜಗದ ನಿಯಮ. ಕತೆಗಳು ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಮರಿದೇ ಒಂದು ಲೈಕ್ ಮಾಡಿ. ಈ ವಿಡಿಯೋ ಯಾರಿಗದು ಉಪಯೋಗ ಆಗ್ಬೋದು ಅನ್ನೋ ಹಾಗಿದ್ರೆ ಇದನ್ನ ಅವರಿಗೆ ಶೇರ್ ಮಾಡಿ. ಹಾಗೆ ಇದೇ ತರಹದ ವ್ಯಾಲ್ಯೂಯಬಲ್ ವಿಡಿಯೋಗಳು ನಿಮಗೆ ಮತ್ತೆ ಬೇಕು ಅನ್ಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗ್ತಿರುತ್ತೆ. ಇಲ್ಲಿವರೆಗೂ ನನ್ನ ಜೊತೆ ಕತೆ ಕೇಳ್ತಾ ಸಹಕರಿಸಿದ್ದಕ್ಕೆ ಧನ್ಯವಾದಗಳು.